ಹಿಂದೂಗಳ ತರ ಬಂದ್ರು, ಹಿಂದೂಗಳ ಎದುರಿಗೆ ಮಂಕಾಗಿ ಬಿದ್ರು. ಅಫ್ಘನ್ರು, ಅರಬ್ಬರು 6 ಬಾರಿ ಭಾರತದ ಮೇಲೆ ದಾಳಿ ಮಾಡಿದ್ರು. ನೆನ್ಪಿಟ್ಕೊಳ್ಳಿ, 6 ಬಾರಿ. ಇವತ್ತು ತುಂಬಾ ಮೆರಿತಾರಲ್ಲ ನಾವು ಅರಬ್ಬರು, ನಾವು ಅಫ್ಘನ್ರು ಅಂತ. 6 ಬಾರಿ ದಾಳಿ ಮಾಡಿ 6 ಬಾರಿಯೂ ಯಾವ ಪರಿ ಏಟು ತಿಂದು ರಾಜ ತಾಹಿರನಿಂದ ಏಟು ತಿಂದು ಹೋದ್ರು ಅಂತಂದ್ರೆ ಇನ್ನು ಭಾರತದ ಕಡೆ ತಲೆ ಹಾಕಿ ಮಲಗೋದು ಬೇಡ ಅಂತ ಅನ್ಕೊಂಡಿದ್ರು. 7ನೇ ಬಾರಿ ದಾಳಿ ಮಾಡಿ ಮೊಹಮ್ಮದ್ ಬಿನ್ ಕಾಸಿಂ ಮೋಸದಿಂದ ಅವರಿಗೊಂದು ಸ್ವಲ್ಪ ಜಾಗವನ್ನು ಪಡೆದುಕೊಟ್ಟ. ಇದು ಅನೇಕ 100 ವರ್ಷಗಳ ಕಾಲ ಇದನ್ನ ಬಿಟ್ಟು ಮುಂದಕ್ಕೆ ಬರ್ಲಿಕ್ಕೆ ಆಗಿರಲಿಲ್ಲ. ಹಿಂದೂಗಳನ್ನ ಗೆಲ್ಲೋದಿರ್ಲಿ, ಇವತ್ತು ಪಾಕಿಸ್ತಾನ ಯಾವುದು ಅಂತ ಕರಿತೀವಲ್ಲ, ಅಲ್ಲಿವರೆಗೂ ಕೂಡ ಆರಂಭದಲ್ಲಿ ಮುಸಲ್ಮಾನರಿಗೆ ಬರ್ಲಿಕ್ಕಾಗಿರ್ಲಿಲ್ಲ. ಇದು ಹಿಂದೂಗಳ ಸ್ಟ್ರೆಂತ್, ಹಿಂದೂಗಳ ತಾಕತ್ತು. ಆದ್ರೆ ಅವ್ರು ಹೇಳಿದ ಸತ್ಯ ಏನ್ ಸತ್ಯ? ಇವತ್ತು ಒಂದಾಗ್ತೀವ ಅಂತ ಕೇಳಿದ್ರೆ ಸ್ವಲ್ಪ ಡೌಟ್ ಇದೆ ನಮ್ಗೆ. ನಂದು ಈ ಜಾತಿ, ನಂದು ಆ ಜಾತಿ, ನಂದು ಅದಿದು, ನಂದಿದು, ನಾನು ಹಾಗೆ ಹೀಗೆ ಅಂತ ಡಿವೈಡ್ ಆಗಿರ್ತೀವಿ. ಇದೆಲ್ಲ ತುಂಬಾ ಹಿರಿಯರಿದ್ದೀರಿ, ತಾಯಂದ್ರಿದ್ದೀರಿ. ಮನೆ ಮಕ್ಕಳು ಆಪಲ್ ಇಟ್ರೆ ಕಿತ್ತಾಡ್ತಾ ಕೂತ್ಕೊಳ್ಳಲ್ಲ, ಯಾವತ್ತೂ ಕದಿಯಲ್ಲ. ನಾನ್ ಬೇರೆ ನೀನ್ ಬೇರೆ, ನಮ್ಮಪ್ಪ ನಿಮ್ಮಪ್ಪ, ನಮ್ಮಮ್ಮ ನಿಮ್ಮಮ್ಮ ಅಂತ ಕಿತ್ತಾಡಲ್ಲ. ಮನೆ ಕೆಲಸದವ್ರು ಕಿತ್ತಾಡ್ತಿರ್ತಾರೆ. ಇದನ್ನ ಬಿಟ್ಟು ಹೋಗ್ಬಿಟ್ರೆ ಯಾರು ತಗೋಬೇಕು ಅಂತ ಅವ್ರ ನಡುವೆ ಜಗಳ ನಡೀತಿರುತ್ತೆ. 2-3 ಕೆಲಸದವ್ರು ಇದ್ರೆ ಓನರ್ಗೆ ಯಾರು ಹತ್ರ ಆಗಬೇಕು ಅಂತ ಕೆಲಸದವ್ರು ಕಿತ್ತಾಡ್ತಿರ್ತಾರೆ ಹೊರತು ಮಕ್ಕಳು ಅಪ್ಪ ಅಮ್ಮನಿಗೆ ಹತ್ರ ಆಗ್ಲಿಕ್ಕೋಸ್ಕರ ತಾವು ಒದ್ದಾಡೋ ಪ್ರಮೇಯ ಇಲ್ಲ. ಅಪ್ಪ ಅಮ್ಮನಿಗೆ ಯಾವತ್ತಿದ್ರು ಅವ್ರ ಆಸ್ತಿನೇ. ಈ ದೇಶದ ಹಿಂದೂಗಳ ದೌರ್ಭಾಗ್ಯ ಏನು ಅಂತಂದ್ರೆ, ನಾವು ಈ ದೇಶದ ಸಂತಾನ, ಈ ದೇಶದ ಕೆಲಸದವರಲ್ಲ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾವು ಕೆಲಸದವ್ರ ತರ ವರ್ತಿಸ್ತಾ ಇದ್ದೀವಿ. ಆಳುವವರನ್ನ ಓಲೈಸ್ಲಿಕ್ಕೋಸ್ಕರ ನಮ್ಮ ನಡುವೆ ಕಿತ್ತಾಡ್ಕೊಂಡು ನನ್ನ ಜಾತಿ ನಿನ್ನ ಜಾತಿ ಅಂತ ಕಿತ್ತಾಡ್ಕೊಂಡು ನಾವ್ ಯಾಕೆ ಬಡದಾಡ್ತಿದ್ದೀವಿ ಅಂತಂದ್ರೆ, ಈ ದೇಶದ ಓನರ್ ನಾನು ಕಣಯ್ಯ, ನೀನಲ್ಲ. ನೀನ್ ಈ ದೇಶಕ್ಕೆ ಆಕ್ರಮಣದ ಕಾಲದಲ್ಲಿ ಬಂದವನು, ಕೆಲಸದವನು ನೀನು. ನಾನು ಈ ದೇಶದ ಓನರ್ ಅಂತ ಹೇಳುವ ಜಾತಿ ಇಲ್ವಲ್ಲ. ನಂಗಿಲ್ ಬಂದಾಗ ಹುಡುಗರು ಹೇಳ್ತಾರೆ, ಸರ್ ನಮ್ಮ ಊರಲ್ಲಿ ಇಷ್ಟು ಜನ ನಾವು ಹಿಂದೂಗಳಿದ್ದೀವಿ, ಒಂದ್ ಕಾರ್ಯಕ್ರಮಕ್ಕೆ ಅಂತ ಕರೆದ್ರೆ ನಾವೆಲ್ಲ ಒಂದ್ ಕಡೆ ಸೇರಲ್ಲ. ಅಪರೂಪಕ್ಕೆ ಕರೆಯೋದ್ ಕಾರ್ಯಕ್ರಮ ಏನ್ ದಿನ ಬೆಳಗಾದ್ರೆ ಕಾರ್ಯಕ್ರಮ ಮಾಡ್ತೀವ? ಅಪರೂಪಕ್ಕೆ ಕರೆದಾಗ್ಲಾದ್ರೂ ನಾವೆಲ್ಲರೂ ಒಂದ್ ಕಡೆ ಸೇರ್ಬೇಕು ಅಂತ ನಮ್ಗೆ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ, ನಮಗೆ ಯಾಕೆ ಬಿಡು, ನಮಗೆಲ್ಲ ಸಮಸ್ಯೆ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ ನಮ್ಮ ಬುಡಕ್ಕೆ ಬಂದು ಬಿದ್ದಾಗ ಮಾತ್ರ ಸಮಸ್ಯೆ ಆಗುತ್ತೆ ಹೊರತು ಬೇರೆ ಕಡೆ ಅಲ್ಲ. ನನ್ ತುಂಬಾ ಜನ ತಂದೆಯರು ಬರ್ತಾರೆ, ಹಿರಿಯರು ಬರ್ತಾರೆ, ಬಂದು ಹೇಳ್ತಾರೆ, ಚಕ್ರವರ್ತಿಯವರೇ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ದಯವಿಟ್ಟು ಕಾಪಾಡ್ತೀರಾ ಅಂತ. ನಂಗೆ ಆಶ್ಚರ್ಯ ಅನ್ಸುತ್ತೆ, ಏನ್ ಪ್ರಾಬ್ಲಮ್ ಅಪ್ಪ ಅಂತ ಕೇಳಿದ್ರೆ, ನನ್ ಮಗಳು ಯಾರ ಜೊತೆನೋ ಓಡೋಗ್ಬಿಟ್ಟಿದ್ದಾಳೆ ಸರ್. ಯಾರ ಜೊತೆ? ಅವನ್ ಬೇರೆ ಜಾತಿಯ ಹುಡುಗ ಅಲ್ಲ, ಬೇರೆ ಮತದ ಹುಡುಗನ ಜೊತೆ, ಬೇರೆ ರಿಲಿಜನ್ ಹುಡುಗನ ಜೊತೆ ಓಡೋಗ್ಬಿಟ್ಟಿದ್ದಾಳೆ. ಹೆಂಗಾದ್ರೂ ಮಾಡಿ ಕರ್ಕೊಂಡ್ ಬರ್ತೀರಾ ಅಂತ. ಆಯ್ತು, ಕರ್ಕೊಂಡ್ ಬರ್ಲಿಕ್ಕೆ ಅಂತ ನಾವು ಹೋದ್ರೆ ಅಲ್ಲಿ ಕೇಸ್ ಹಾಕ್ಸ್ಕೋಬೇಕು, ಗಲಾಟೆ ಮಾಡ್ಬೇಕಲ್ಲ. ಅಪ್ಪ ಅಮ್ಮ ಅವಳ ಮುಖ ನೋಡಿದ ತಕ್ಷಣ ಈ ಕೇಸ್ ಎಲ್ಲ ನೋಡ್ಬಿಟ್ಟು ಇವಳು ಸಹವಾಸನೆ ಬೇಡ ಸರ್, ಕಳಿಸ್ಬಿಡಿ ಸರ್. ಬೇರೆ ಜಾತಿಯ ಹುಡುಗನ ಮದುವೆ ಆದ್ರೆ ಅವಳನ್ನ ಮರ್ಡರ್ ಮಾಡ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅನ್ನೋ ತಂದೆ ತಾಯಿರು, ಬೇರೆ ರಿಲಿಜನ್ ನ ಮದುವೆ ಆಗಿ ಓಡೋದ್ರೆ ನಮ್ಗೆ ಯಾಕೆ ಸರ್ ಸುಮ್ನೆ ಕಿರಿಕಿರಿ, ಆ ರಿಲಿಜನ್ ಜನ ಒಳ್ಳೆಯವರಲ್ಲ, ಏನ್ ಬೇಕಿದ್ರು ಮಾಡ್ಲಿಕ್ಕೆ ಹೇಸೋದಿಲ್ಲ ಅಂತ ಬಾಯಿ ಮುಚ್ಕೊಂಡು ಕೂತಿರುವಷ್ಟು ಹೀನ ದೀನ ಕೃಪಣ ದರಿದ್ರ ಸ್ಥಿತಿಗೆ ಬಂದ್ಬಿಟ್ವಲ್ಲ ನಾವು. ಯಾಕೆ ಹಿಂಗಾಯ್ತು? ಅಲೆಕ್ಸಾಂಡರ್ನ ತಡೆದ ಜನಾಂಗ, ಅರಬ್ಬರನ್ನ ತಡೆದ ಜನಾಂಗ, ಅಫ್ಘನ್ರನ್ನ ತಡೆದ ಜನಾಂಗ, ಫ್ರೆಂಚರನ್ನ ತಡೆದ ಜನಾಂಗ, ಡಚ್ಚರನ್ನ ತಡೆದ ಜನಾಂಗ, ಇಂಗ್ಲಿಷರನ್ನ ತಡೆದ ಜನಾಂಗ, 4 ಬಾರಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ, 5ನೇ ಬಾರಿ 4 ದಿನದಲ್ಲಿ ಪಾಕಿಸ್ತಾನವನ್ನು ಸೋಲಿಸಿದ ದೃಢವಾಗಿರುವಂತ ಜನಾಂಗ. ಯಾಕೆ ಒಳಗೆ ಹಿಂಗಾಗಿದ್ದೀವಿ ನಾವು? ಯಾಕೆ ತಾಕತ್ ಸತ್ತೋಯ್ತು? ಯಾಕೆ ಸತ್ತೋಯ್ತು ಅಂತಂದ್ರೆ, ನಮ್ಮನ್ನ ನಾವು ಹಿಂದೂ ಅಂತ ಕರ್ಕೊಳ್ಳೋದೇ ಇಲ್ವಲ್ಲ. ನಾನು ಯಾರ ಬಗ್ಗೆನೂ ದ್ವೇಷದ ಮಾತಾಡ್ತಿಲ್ಲ ಮಿತ್ರರೆ, ದ್ವೇಷ ಅಂತ ತಿಳ್ಕೊಳ್ಬೇಡಿ. ನನ್ನ ಒಳಗೆ ಸ್ವಾಭಿಮಾನ ಬೆಳೆಸೋದು ಬೇರೆಯವ್ರ ಮೇಲೆ ದ್ವೇಷ ಹುಟ್ಟಿಸಿಯೇ ಯಾಕಾಗಬೇಕು? ನನ್ಗೆ ಬಹಳ ಹೆಮ್ಮೆ ಇದೆ. ಮುಸಲ್ಮಾನನ ಕರೆದು ಕೇಳಿ, ನಿಂದು ಯಾವ ಜಾತಿ ಅಂತ ಕೇಳಿ. ನಿಮ್ಮನ್ನು ಕೇಳಿದ್ರೆ ನೀವ್ ಹೇಳ್ತೀರಿ ಮುಸ್ಲಿಮರಲ್ಲಿ ಜಾತಿ ಇಲ್ಲ ಸರ್ ಅಂತ. ಯಾರು ಹೇಳಿದ್ ನಿಮ್ಗೆ? ಮುಸಲ್ಮಾನರಲ್ಲಿ ಶಿಯಾಗಳಿದ್ದಾರೆ, ಸುನ್ನಿಗಳಿದ್ದಾರೆ, ಸೂಫಿಗಳಿದ್ದಾರೆ. ಮುಸಲ್ಮಾನರಲ್ಲಿ ಕಾದಿಯಾನಿಗಳು ಅಥವಾ ಅಹಮದಿಯಾಗಳಿದ್ದಾರೆ. ಸುನ್ನಿಗಳಲ್ಲೇ ಬರೇಲ್ವಿಗಳಿದ್ದಾರೆ, ದೇವಬಂದಿಗಳಿದ್ದಾರೆ. ಅನೇಕ ಜಾತಿಗಳು ಜನಾಂಗಗಳು ಅವ್ರ ನಡುವೆ ಇದ್ವೆ. ಭಾರತದಲ್ಲಿ ಬರೋದಾದ್ರೆ ಇವ್ರದ್ರಲ್ಲಿ ಶೇಖ್ಗಳು ಬೇರೆ ಇದ್ದಾರೆ,
ಅವ್ರನ್ನ ಅರ್ಜಾಲ್ಗಳು ಅಂತ ಬೇರೆ ಇದ್ದಾರೆ, ಅಜಲಫ್ಗಳು ಬೇರೆ ಇದ್ದಾರೆ, ಪಸ್ಮಂಡಗಳು ಅಂತ ದಲಿತ ವರ್ಗಕ್ಕೆ ಸೇರಿದವ್ರನ್ನ ಬೇರೆಯದಾಗಿ ಉತ್ತರ ಭಾರತದಲ್ಲಿ ಗುರುತಿಸ್ತಾರೆ. ಆದ್ರೆ ಯಾವ್ದಾದ್ರು ಮುಸಲ್ಮಾನ್ ಮುಂದೆ ಹೋಗಿ ನಮ್ ಟಿವಿ ಅವರು ಮೈಕ್ ಹಿಡಿದು ಕೇಳಲಿ ನೀನ್ ಯಾವ ಜನ ಕಣ ಅಂತಂದ್ರೆ ನಾವು ಮುಸ್ಲಿಂ ಸರ್ ಅಂತ. ನಮ್ಮನ್ನು ಬಂದು ಎಲೆಕ್ಷನ್ ಟೈಮಲ್ಲಿ ಕೇಳಬೇಕು, ನಿಮ್ದು ಯಾವ್ದು ಸರ್? ನಾವು ವೀರಶೈವರು, ನಾವು ಮರಾಠರು, ನಾವು ಲಿಂಗಾಯತರು, ನಾವು ಒಕ್ಕಲಿಗರು, ನಾವು ಬ್ರಾಹ್ಮಣರು, ಏನ್ ಜಾತಿಗಳು? ಯಾವನಾದ್ರೂ ಒಬ್ಬ ಅದರ ನಡುವಿಂದ ತರುಣ ಎದ್ದು ಬಂದು ನಾನು ಯಾವ ಜಾತಿಗೂ ಸೇರಿದವನಲ್ಲ, ನಾನು ಹಿಂದೂ, ಮನೆಯಲ್ಲಿ ಲಿಂಗಾಯತ ಇರಬಹುದು, ಮನೆಯಲ್ಲಿ ಒಕ್ಕಲಿಗ ಇರಬಹುದು, ಮನೆಯಲ್ಲಿ ಬ್ರಾಹ್ಮಣ ಇರಬಹುದು, ಹೊಸಲ ದಾಟಿದ ತಕ್ಷಣ ನಾನು ಹಿಂದೂ ಅಂತ ಹೇಳಬಲ್ಲಂತ ತರುಣರನ್ನ ಕಳೆದ 75 ವರ್ಷಗಳಲ್ಲಿ ಹುಟ್ಟಿಸ್ಲಿಕ್ಕಾಗ್ಲಿಲ್ಲ. ಯಾಕೆ? ಸೋತೋಗ್ಬಿಟ್ಟಿದ್ದೀವಿ, ಸೋತ ಜನಾಂಗವಾಗಿ ಕೂತಿದ್ದೀವಿ. ನಮ್ಮನ್ನ ಸೋಲಿಸಿರೋದು ಈ ಬಿಸಿಲಲ್ಲ. ಈ ಬಿಸಿಲಿಗೆ ಈ ಪೆಂಡಾಲ್ ಹಾಕಿ ಕೂತ್ಕೊಳ್ಬೇಕಾದ ಅಗತ್ಯ ನಮಗಿಲ್ಲ. ಈ ಬಿಸಿಲು ನಮ್ಮನ್ನ ಸೋಲಿಸಲಾರದು. ಆದ್ರೆ ಒಳಗೆ ಸ್ವಾಭಿಮಾನವನ್ನ ಕಳಕೊಂಡಂತ ಜನಾಂಗವಾಗಿರ್ತೀವಲ್ಲ, ಅದು ಸೋಲಿಸ್ಬಿಡುತ್ತೆ ನಮ್ಮನ್ನ, ತಾಕತ್ತಿಲ್ಲದವರನ್ನಾಗಿ ಮಾಡುತ್ತೆ, ನಮ್ಮನ್ನು ಷಂಡರನ್ನಾಗಿ ಮಾಡುತ್ತೆ, ನಪುಂಸಕರನ್ನಾಗಿ ಮಾಡುತ್ತೆ. ಯುದ್ಧ ಶುರುವಾಯ್ತು ಮಹಾಭಾರತದ್ದು. ಅರ್ಜುನ ಹೇಳ್ದ, ಎದುರಿಗೆ ನೋಡು ನನ್ನ ಚಿಕ್ಕಪ್ಪ ಇದ್ದಾರೆ, ನನ್ನ ದೊಡ್ಡಪ್ಪ ಇದ್ದಾರೆ, ನನ್ನ ಮಾವ ಇದ್ದಾರೆ, ಆಟ ಆಡಿಸಿದವರು ಇದ್ದಾರೆ, ಊಟ ಮಾಡಿಸಿದವರು ಇದ್ದಾರೆ, ಪಾಠ ಹೇಳ್ಕೊಟ್ಟವ್ರು ಇದ್ದಾರೆ, ಇವ್ರ ವಿರುದ್ಧ ನಾನು ಈ ಬಾಣವನ್ನ ಚಲಾಯಿಸಿ ಯಾವ ಸಾಮ್ರಾಜ್ಯವನ್ನು ಪಡಿಬೇಕು? ಕೃಷ್ಣ, ಈಗೋ ನನ್ನ ಗಾಂಡೀವನ್ನ ಕೆಳಗೆ ಹಾಕ್ತೀನಿ, ನಾನು ಸನ್ಯಾಸ ತಗೋತೀನಿ ಎಂದ. ಕೃಷ್ಣ ಶಬಾಷ್ ಅನ್ಬೇಕಿತ್ತು. ನಮ್ ತರ ಆಲೋಚನೆ ಮಾಡೋದಾಗಿದ್ರೆ ಕೃಷ್ಣ ಶಬಾಷ್ ಅನ್ಬೇಕಿತ್ತು. ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಲ್ಲ, ಮಗು ಆಟ ಆಡಕ್ ಹೋಗ್ಬೇಡ, ನೀನ್ ಗಟ್ಟಿ ಆಗ್ಬಿಟ್ರೆ ಬಹಳ ಕಷ್ಟ, ಮೆತ್ತಗಿರು. ಹೊಡಿಲಿಕ್ಕೆ ಬಂದ್ರೆ ಕಾಪಾಡು ಕಾಪಾಡು ಅಂತ ಚೀರ್ಕೊಂಡು ಹೋಗೇ ಹೊರತು, ಯಾರಾದ್ರೂ ಹೊಡಿತಾ ಇರೋರು ನೋಡಿದ್ರೆ 4 ಬಡಿದು ನಮ್ ಸಮಾಜವನ್ನ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಅಂತ ಹೇಳುವಂತ ಗಂಡು ಸಂತಾನವಾಗುವಂತ ನಮ್ಮ ಮಕ್ಕಳಿಗೆ ಪಾಠ ಮಾಡ್ಲಿಲ್ಲ. ಕೃಷ್ಣನ ಆರಾಧಕರೇ ಅಲ್ಲ ನಾವು. ಕೃಷ್ಣ ಆಗಿದ್ರೆ ಅದನ್ನ ಹೇಳಿರ್ತಿದ್ನಪ್ಪ, ಕರೆಕ್ಟ್ ಅರ್ಜುನ, ಎಂಥ ಟೈಮಲ್ಲಿ ಎಂತ ಮಾತಾಡಿದ್ಯಾ ಕಣೋ, ನೀನ್ ಸನ್ಯಾಸಿ ಆಗೋದು ಸೂಟ್ ಆಗುತ್ತೆ, ವೆರಿ ಗುಡ್ ಅನ್ಲಿಲ್ಲ. ಏನ್ ಹೇಳ್ತಾನೆ ಗೊತ್ತಾ? ಕ್ಲೈಪ್ಯಮ್ಮ ಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ. ಹೇ ಪಾರ್ಥ, ಈ ಷಂಡತನ ನಿನಗೆ ಸೂಟ್ ಆಗುವಂತದ್ದಲ್ಲ ಕಣಲೈ, ಗಾಂಡಿವ ತಗೋ ಯುದ್ಧ ಮಾಡು ಅಂದ ಕೃಷ್ಣ. ಏನ್ ಮಾತು ಹೇಳಿದ ಕೃಷ್ಣ? ಇಡೀ ಗೀತೆಯನ್ನು ಓದ್ತೀವಿ. ವಿವೇಕಾನಂದರ ಹತ್ರ ಹುಡುಗ ಹೋಗ್ತಾನೆ, ಬಹಳ ಚೆನ್ನಾಗಿದೆ ಘಟನೆ. ಒಬ್ಬ ತರುಣ ಹೋಗ್ತಾನೆ, ಸ್ವಾಮೀಜಿ ನಾನು ಭಗವದ್ಗೀತೆ ಓದಬೇಕು ಅಂತಿದ್ದೀನಿ, ಏನ್ ಮಾಡ್ಲಿ? ಸ್ವಾಮೀಜಿ ಓದ್ಬೇಡ ಅಂದ್ರು. ಮತ್ತೇನ್ ಮಾಡ್ಬೇಕು? ಫುಟ್ಬಾಲ್ ಆಡು ಮೊದ್ಲು ಅಂದ್ರು. ಇವ್ರು ಕೇಳ್ತಾನೆ, ಫುಟ್ಬಾಲ್ ಯಾಕೆ ಆಡಬೇಕು? ಹಂಗ ಹೇಳಿದ ತಕ್ಷಣ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಫುಟ್ಬಾಲ್ ಯಾಕೆ ಆಡಬೇಕು ಅಂತಂದ್ರೆ, ಗೀತೆ ಪೂರ್ತಿ ಓದಿದ ನಂತರ ಕೃಷ್ಣನ ಕೊನೆಯಲ್ಲಿ ಹೇಳೋದು ಕೃಷ್ಣ ಏನು ಅಂದ್ರೆ ಯುದ್ಧ ಮಾಡು ಅಂತ. ನಿನ್ಗೆ ಇಡೀ ಗೀತೆ ಅರ್ಥ ಆಗಿ ಯುದ್ಧ ಮಾಡಕ್ ಮೈಯಲ್ಲಿ ತಾಕತ್ತಿಲ್ಲದೆ ಇದ್ರೆ ತಗೊಂಡೇನ್ ಮಾಡ್ಬೇಕು? ನಿನ್ನ ಮೊದಲು ಫುಟ್ಬಾಲ್ ಆಡು, ಮೈ ಕೈ ಗಟ್ಟಿ ಮಾಡ್ಕೋ, ಆಮೇಲೆ ಗೀತೆ ಓದು ಅಂತ. ಗೀತೆ ಓದುವ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ರೀ. ಕೈಯಲ್ಲಿ ಲಾಠಿ ಹಿಡ್ಕೊಂಡೋ ಕೈಯಲ್ಲಿ ಬಂದೂಕ್ ಹಿಡ್ಕೊಂಡೋ ಹೋಗಿ ಅಂತ ನಾನು ಹೇಳಲ್ಲ. ಕೊನೆಯ ಪಕ್ಷ ಹೃದಯದೊಳಗಾದರೂ ಧೈರ್ಯ ಇಟ್ಟುಕೊಳ್ಳುವಂತ ಒಂದು ಸಮರ್ಥ ಜನಾಂಗ ರೂಪಿಸಬೇಕಾಗಿದ್ಯಲ್ಲ, ಆ ಕಾರಣಕ್ಕೋಸ್ಕರ ಹಿಂದೂ ಸಮಾಜೋತ್ಸವ. ಯಾರು ಹಿಂದೂ? ನಮ್ ಮಗು ಬಂದು ಕೇಳಿದ್ರೆ, ಇವತ್ತು ಮಾತಾಡ್ತಾ ಹೇಳಿದ್ರು ಹಿಂದೂ ಅಂದ್ರೆ ಎಲ್ರಿಗೂ ಗೊತ್ತಿದೆ ಅಂತ. ನಾನು ಸುಮ್ಮನೆ ಕೇಳೋದು, ಹಿಂದೂ ಅಂದ್ರೆ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ ನಾವು? ನಮಗೂ ಗೊತ್ತಿಲ್ಲ, ಸಂಘದ ಪ್ರಚಾರಕರು ಬರ್ತಾರೆ, ಅವ್ರನ್ನ ಕೇಳಿ ಅಂತೀವಿ ನಾವು. ನಮ್ಮ ಊರಿಗೆ ಬಂದಾಗ ಕೇಳಿ. ಒಂದು ಸುಂದರವಾದ ಮಂತ್ರ ಇದೆ, ಮಂತ್ರ ನೆನ್ಪಿಟ್ಕೋಬೇಡಿ, ಮಂತ್ರದ ಆಶಯ ನೆನ್ಪಿಟ್ಕೊಳ್ಳಿ. ಓಂಕಾರ ಮೂಲ ಮಂತ್ರಾಢ್ಯ. ಓಂಕಾರವನ್ನೇ ಮೂಲ ಮಂತ್ರವನ್ನಾಗಿಟ್ಟುಕೊಂಡು ಗೋವನ್ನ ಶ್ರದ್ಧೆಯಿಂದ ಪೂಜಿಸುವವನು, ಭಾರತವನ್ನ ಗುರು ಅಂತ ಭಾವಿಸುವವನು ಮತ್ತು ಹಿಂಸೆಯನ್ನ ಯಾರು ನಿಂದಿಸುತ್ತಾನೋ ಅವನು ಮಾತ್ರ ಹಿಂದೂ ಅಂತ ಕರೆದುಕೊಳ್ಳಲ್ಪಡ್ತಾನೆ. ಹಿಂದೂ ಹಿಂಸನ ದೂಷಕ ಅಂತ. ಎಷ್ಟು ಚೆನ್ನಾಗಿದೆ ಓಂಕಾರ, ಅವನು ಮೂಲ ಮಂತ್ರ. ಯಾರಾದ್ರೂ ಬಂದು ನಮ್ಮ ನಡುವೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಇಟ್ಕೊಳ್ಳಿ, ನನ್ ಜಾತಿ ಬೇರೆ ನಿಮ್ ಜಾತಿ ಬೇರೆ ಅಂತ, ಅವನನ್ನ ಸುಮ್ಮನೆ ಕೇಳಿ, ನಿನ್ ಮಂತ್ರ ಯಾವುದು ಪೂಜೆ ಮಾಡೋದು ದೇವರಿಗೆ? ಅವನು ಓಂ ನಮಃ ಶಿವಾಯ ಅಂತ ಹೇಳ್ತಾನೆ ಅಂದ್ರೆ ನೀನು ಹಿಂದೂ ಬಾ ಅಂತ ಕರೀ. ಓಂ ಬಂತಲ್ಲ, ಎಲ್ಲಿ ಓಂ ಬಳಕೆಯಾಗುತ್ತೋ ಅದು ಹಿಂದುತ್ವದ ಸಂಕೇತ. ಹಾಗಂತ ನಮ್ಮವ್ರು ಹೇಳಿದ್ರು ಯಾರು ಗೋವನ್ನ ಪೂಜಿಸ್ತಾನೋ ಅವನು ಹಿಂದೂ ಧರ್ಮದ ಸಂಕೇತ. ಯಾರು ಪುನರ್ಜನ್ಮವನ್ನ ನಂಬುತ್ತಾನೋ ಅದು ಹಿಂದೂ ಧರ್ಮದ ಸಂಕೇತ. ಯಾರು ಭಾರತವನ್ನ ಗುರು ಸ್ವರೂಪಿಯಾಗಿ ಭಾವಿಸ್ತಾನೋ ಅವನು ಹಿಂದೂ ಧರ್ಮದ ಸಂಕೇತವಾಗಿ ನಿಲ್ತಾನೆ. ಏನ್ ಸುಂದರವಾಗಿ ಹಿಂದೂ ಧರ್ಮವನ್ನು ಕಲ್ಪಿಸಿಕೊಟ್ರು.
ಆದ್ರೆ ದುರ್ದೈವವಶಾತ್ ನಾವು ಹಿಂದೂ ಅನ್ನೋದನ್ನ ಅರ್ಥ ಮಾಡಿಸಿಕೊಳ್ಳದೆ ಹೋದರ ಪರಿಣಾಮ ಏನ್ ಗೊತ್ತೇನು? ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜಲ್ಲಿ ಓದುವಂತ ಮಕ್ಕಳಿಗೆ ಹಿಂದೂ ಧರ್ಮದಿಂದ ದೂರವಾಗುವಂತ ಒಂದು ಮಾನಸಿಕ ಸ್ಥಿತಿ ನಿಧಾನವಾಗಿ ಶುರುವಾಗೋಗಿದೆ. ಇತ್ತೀಚೆಗೆ ತುಂಬಾ ಮತಾಂತರದ ಪ್ರಕ್ರಿಯೆಗಳು ಕೇಳಿ ಬರ್ತವೆ. ನಾನು ಸುಮ್ನೆ ಕೇಳ್ತೀನಿ ನಿಮಗೆ, ಮತಾಂತರ ಯಾಕೆ ಆಗ್ತಾರ್ರಿ ಅಂತ ಯಾರನ್ನಾದ್ರೂ ಕೇಳಿದ್ರೆ ಇಲ್ಲಿ ನಾವೇನ್ ಹೇಳ್ತೀವಿ ಗೊತ್ತಾ? ಮತಾಂತರ ಯಾಕೆ ಆಗ್ತಾರೆ ಅಂತಂದ್ರೆ ಅವರಿಗೆ ಅಕ್ಕಿ ತಂದು ಕೊಡ್ತಾರೆ, ಅವ್ರಿಗೆ ಬೇಳೆ ತಂದು ಕೊಡ್ತಾರೆ, ಅವರಿಗೆ ದುಡ್ಡು ಕೊಡ್ತಾರೆ, ಅದಕ್ಕೋಸ್ಕರ ಮತಾಂತರ ಆಗ್ತೀವಿ ಅಂತ. ಈ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವ ಪ್ರತಿಯೊಬ್ಬರನ್ನು ನಾನು ಪ್ರಶ್ನಿಸ್ತೀನಿ. ನಾನ್ ನಿಮ್ಮಲ್ಲಿ ಒಬ್ಬೊಬ್ಬರಿಗೂ 1 ಲಕ್ಷ ರೂಪಾಯಿ ಕೊಡ್ತೀನಿ, ಎಷ್ಟು ಜನ ಹಿಂದೂ ಧರ್ಮವನ್ನ ಬಿಟ್ಟು ಬರ್ತೀರಾ ಅಂತ ಕೇಳಿದ್ರೆ ಯಾರು ಬರ್ತೀರಿ? 1 ಲಕ್ಷ ಬೇಡವಾ ಅಂತ ಕೇಳಿದ್ರೆ ಬೇಕು. ಆದ್ರೆ ಧರ್ಮ ಬಿಡ್ತೀಯ ಅಂತ ಕೇಳಿದ್ರೆ ನೀನ್ 1 ಲಕ್ಷ ರೂಪಾಯಿ ನೀನೇ ಇಟ್ಕೊಳ್ಳಲೆ, ನನಗೆ ನನ್ನ ಧರ್ಮ ಇರ್ಲಿ ಅಂತ ಧರ್ಮವನ್ನು ಒಪ್ಪಿಕೊಳ್ತೀವಿ ಅಂತ. ನನಗೂ ಹಂಗೆ ಯಾರಾದ್ರೂ ಬಂದು 5 ಕೋಟಿ ರೂಪಾಯಿ ಕೊಡ್ತೀವಿ ಅಂತಂದ್ರೆ ನೀನು 5 ಕೋಟಿ ರೂಪಾಯಿ ನೀನೇ ಇಟ್ಕೊಳ್ಳಲೆ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಎನ್ನುವಂತ ಹೆಮ್ಮೆ ನನಗಿದೆ. ಹಿಂದುವಾಗಿ ಸಾಯ್ತೀನಿ ಹೊರತು ಈ ಧರ್ಮವನ್ನು ಬಿಟ್ಟು ಬರೋದಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ನಮ್ಮ ಮಕ್ಕಳಿಗೆ ಹೇಳ್ಲಿಕ್ಕೆ ಆಗ್ತಿಲ್ಲ? ಯಾಕೆ ಹೊಸ ಪೀಳಿಗೆಯ ಜನಕ್ಕೆ ಹೇಳಲಿಕ್ಕೆ ಆಗ್ತಿಲ್ಲ? ಯಾಕೆ ಬಲು ಬೇಗ ಅವರು ಅನ್ಯ ಮತದ ಕಡೆಗೆ ಆಕರ್ಷಣೆಗೊಳಗಾಗ್ತಿದ್ದಾರೆ ಅಂತಂದ್ರೆ ಹಿಂದೂ ಧರ್ಮದ ಅರಿವಾಗ್ಲಿಲ್ಲ. ಬಿದ್ರೆ ಹಿಂದೂ ಧರ್ಮದ ವೈಶಿಷ್ಟ್ಯ ಏನ್ ಗೊತ್ತಾ? ಜಗತ್ನಲ್ಲಿ ಅನೇಕ ಮತಗಳಿವೆ. ನಾನು ಸುಮ್ಮನೆ ಹೇಳೋದು, ಇಲ್ಲಿರುವಂತ ಎಲ್ಲರೂ ಕೂಡ ಇಲ್ಲಿ ಕೂತಿರುವಾಗ ಬಹಳ ಹೆಮ್ಮೆಯಿಂದ ಹೇಳ್ಕೊಡಿ ನಾನು ಹಿಂದೂ ಧರ್ಮಕ್ಕೆ ಸೇರಿದವನು ಅಂತ. ಯಾವ ಜಾತಿಯಾದ್ರೂ ಚಿಂತೆ ಇಲ್ಲ, ಧರ್ಮ ಹಿಂದೂ ಧರ್ಮ. ಹಿಂದೂ ಧರ್ಮ ಹೇಳ್ತು, ಜಗತ್ತಿನ ಅನೇಕ ಮತಪಂಥಗಳು ಹೇಳಿದ್ವು ದೇವರು ಒಬ್ಬನೇ, ಇನ್ನೊಬ್ಬ ದೇವರಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿನಿತ್ಯ ಬೆಳಿಗ್ಗೆ ಅವರು ಪ್ರಾರ್ಥನೆ ಮಾಡುವಾಗ ದೊಡ್ಡದಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತೇನು? ಒಬ್ಬನೇ ದೇವರು, ಇನ್ನೊಬ್ಬರು ದೇವರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದೊಂಥರ ಪೊಲಿಟಿಕಲ್ ಲೀಡರ್ಗಳು ನಾನೊಬ್ಬನೇ ಸಾಯೋವರೆಗೂ ಲೀಡರ್ ಆಗಿರ್ಬೇಕು, ಬೇರೆ ಯಾರು ಬರಬಾರದು ಅಂತಾರಲ್ಲ, ಹಂಗೆ ನಾನಿರೋವರೆಗೂ ಮತ್ತೊಬ್ಬರು ಬರಬಾರದು ಅಂತ. ಆದ್ರೆ ಹಿಂದೂ ಧರ್ಮ ಏನ್ ಹೇಳುತ್ತೆ ಗೊತ್ತಾ? ದೇವರು ಒಬ್ಬನೇ ಅಲ್ಲ ಕಣ, ಜಗತ್ನಲ್ಲಿ ಎಷ್ಟು ಜನ ಇದ್ದಾರೋ ಅವ್ರ ಒಳಗೆಲ್ಲವೂ ಕೂಡ ಭಗವಂತನೇ ಇರೋದ್ರಿಂದ ಸಕಲ ಚರಾಚರಗಳು ಭಗವತ್ ಸ್ವರೂಪಿ. ಒಂದಲ್ಲ ಎರಡಲ್ಲ, 100 ಕೋಟಿ 500 ಕೋಟಿ 700 ಕೋಟಿ 1000 ಕೋಟಿ ಭಗವಂತನು ಅಂತಂದ್ರೂ ಕೂಡ ಬೇಜಾರಿಲ್ಲ ಅಂತ ಹೇಳುವಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವರು ನಾವು. ಒಬ್ಬನೇ ದೇವರು ಅಂತ ಹೇಳ್ಕೊಂಡು ಕಿತ್ತಾಡುವಂತ ಜನಾಂಗದವರಲ್ಲ ನಾವು. ಹೆಮ್ಮೆ ಪಡಿ ಇದಕ್ಕೆ. ಅವ್ರು ಹೇಳಿದ್ರು ನಮ್ಮ ಪಂಥವನ್ನು, ನಮ್ಮ ಮತವನ್ನು ಹುಟ್ಟಿಸಿದ ವ್ಯಕ್ತಿ ಒಬ್ಬ ಇದ್ದಾನೆ. ಹಿಂದೂ ಧರ್ಮವನ್ನು ಹುಟ್ಟಿಸಿದ್ಯಾರು? ಅವರಿಗೆ ಒಬ್ಬರೇ. ನಮ್ಗೆ ಹಿಂದೂ ಧರ್ಮ ಹುಟ್ಟಿಸಿದ್ ಯಾರು ಇಲ್ಲ. ಯಾಕೆ ಅಂದ್ರೆ ಇದು ಹುಟ್ಟಿದ ಧರ್ಮ ಅಲ್ಲ ಮಿತ್ರರೇ. ಯಾರು ಹುಟ್ಟುತ್ತಾರೋ ಅವರು ಸಾಯ್ತಾರೆ, ಯಾರು ಹುಟ್ಟಲೇ ಇಲ್ವೋ ಅವರು ಸಾಯದೇ ಇಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳು ನಾಶವಾಗ್ತವೆ, ಭಾರತ ಯಾವತ್ತಿಗೂ ನಾಶವಾಗೋದಿಲ್ಲ. ಯಾಕೆ ಅಂದ್ರೆ ಭಾರತಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ. ಯಾವ ದೇಶಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋ ಆ ದೇಶಕ್ಕೆ ಡೇಟ್ ಆಫ್ ಡೆತ್ ಇಲ್ಲ. ಹೀಗಾಗಿ ಭಾರತ ಶಾಶ್ವತವಾಗಿ ಉಳಿಯುವ ದೇಶ. ಇದೇ ಆಧಾರದ ಮೇಲೆ ನೀವು ನೋಡೋದಾದ್ರೆ ಹಿಂದೂ ಧರ್ಮ ಎನ್ನುವಂತ ಈ ಧರ್ಮ, ಇದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಹುಟ್ಟಿಸಿದ್ದಲ್ಲ. ಅನೇಕ ವ್ಯಕ್ತಿಗಳು ದಾರಿಯುದ್ದಕ್ಕೂ ಬಂದರು. ವರ್ಷಗಟ್ಟಲೆ, 100 ವರ್ಷ, 1000 ವರ್ಷಗಳಿಂದ ಹಿಂದೂ ಧರ್ಮದ ತತ್ವಗಳನ್ನ ಸಾಕ್ಷಾತ್ಕರಿಸಿಕೊಂಡು ಸಮಾಜಕ್ಕೆ ಕೊಡ್ತಾ ಹೋದರು. ಭೂಮಿಗೊಂದು ಗುರುತ್ವಾಕರ್ಷಣ ಶಕ್ತಿ ಇದೆ. ಗುರುತ್ವಾಕರ್ಷಣ ಶಕ್ತಿಯನ್ನು ಹುಟ್ಟಿಸಿದ್ಯಾರು ಅಂತ ಕೇಳಿದ್ರೆ ಯಾವ ಸೈನ್ಸ್ ಮೇಸ್ಟ್ರಿಗೂ ಹೇಳಕ್ ಬರಲ್ಲ. ಗುರುತ್ವಾಕರ್ಷಣ ಶಕ್ತಿ ಮೊದಲಿಂದ ಇತ್ತು ಕಣಪ್ಪ, ಅದು ಯಾವಾಗ್ಲೂ ಇರುತ್ತೆ ಭೂಮಿಗೆ. ಅದನ್ನ ಕಂಡು ಹಿಡಿದವನು ನ್ಯೂಟನ್ ಅಂತ ಕೆಲವರು ಹೇಳಬಹುದಾದ್ರೆ, ಅದೇ ರೀತಿ ಹಿಂದೂ ಧರ್ಮ ಯಾವಾಗ್ಲೂ ಇತ್ತು. ಅದನ್ನ ಗುರುತಿಸಿದವರು ಅನೇಕರಿದ್ರು. ಎಂತೆಂತವರಿದ್ರು? ವಿಶ್ವಾಮಿತ್ರ, ಭರದ್ವಾಜ, ಅನೇಕ ಬ್ರಹ್ಮರ್ಷಿಗಳಾದಿಯಾಗಿ ಅನೇಕ ಋಷಿಗಳಾಗಿ ಹೋದ್ರು. ರಮಣ ರಾಮಕೃಷ್ಣರಾಗಿ ಹೋದ್ರು. ವಿವೇಕಾನಂದರು ಅರವಿಂದರಾಗಿ ಹೋದ್ರು. ಸಾವರ್ಕರ್, ಅಂಬೇಡ್ಕರ್ ತರದವರು ಈ ಧರ್ಮವನ್ನು ತಮ್ಮದೇ ಸ್ವರೂಪದಲ್ಲಿ, ತಮ್ಮದೇ ಆಲೋಚನೆಯ ರೂಪದಲ್ಲಿ ಹೊಸದಾಗಿ ಕಂಡುಕೊಳ್ತಾ ಹೋಗಿ ಈ ಧರ್ಮವನ್ನು ವಿಶಾಲ ಮಾಡ್ತಾ ಹೋದ್ರು. ಹೀಗಾಗಿ ನಿಮ್ಮ ಮತಕ್ಕೆ ಒಬ್ಬರೇ ಆದ್ರೆ ನಮ್ಮ ಧರ್ಮಕ್ಕೆ 100 ಜನ ಹಿರಿಯರು ಈ ಧರ್ಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಹೀಗಾಗಿ ಯಾವತ್ತು ಧರ್ಮ ವೀಕ್ ಆಗಿದೆ ಅಂತ ಅನ್ಸುತ್ತೋ ಮತ್ತೊಮ್ಮೆ ಯಾರೋ ಮುಂದಕ್ಕೆ ಬಂದು ನಿಂತ್ಕೊಂಡು ಧರ್ಮವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ. 100 ವರ್ಷಗಳ ಹಿಂದೆ ಇದೇ ರೀತಿ ಈ ಧರ್ಮದ ಕುರಿತಂತೆ ಒಬ್ಬ ತರುಣ ಆಲೋಚನೆ ಮಾಡಿ ಏನ್ ಮಾಡ್ದ ಗೊತ್ತಾ? ಈ ಧರ್ಮವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಎಲ್ಲ ತರುಣರನ್ನು ಜೊತೆಗೆ ಸೇರಿಸ್ಕೋಬೇಕು ಅಂತ ಕಬಡ್ಡಿ ಆಡ್ಲಿಕ್ಕೆ ಅಂತ ತರುಣರನ್ನ ಜೊತೆಗೆ ಸೇರಿಸ್ಕೊಂಡ. ಅವ್ರು ಕೇಳಿದ್ರು, ಕಬಡ್ಡಿ ಆಡಿ ಏನ್ ಮಾಡ್ತೀಯಾ? ಈ ಹುಡುಗ ಹೇಳ್ದ,
ಕಬಡ್ಡಿ ಆಡಿ ಹಿಂದೂ ರಾಷ್ಟ್ರವನ್ನ ಕಟ್ತೀನಿ ಅಂತ. ಇವತ್ ನಾನು ಹೇಳಿದ್ರು ಅನೇಕರು ನಗ್ತೀರಾ, ಕಬಡ್ಡಿ ಆಡಿ ಹಿಂದೂ ರಾಷ್ಟ್ರ ಕಟ್ತೀನಿ ಅಂತ ಕನಸು ಹೆಂಗ್ ಕಂಡ ಅಂತ. 100 ವರ್ಷಗಳ ಹಿಂದೆ ಆ ತರುಣ ಕಟ್ಟಿದ ಕನಸು, ಕಬಡ್ಡಿ ಆಡೋ ಮೂಲಕ ಹಿಂದೂ ರಾಷ್ಟ್ರ ಕಟ್ತೀನಿ ಅಂತ ಆತ ಕಟ್ಟಿದ ಕನಸು ಇವತ್ತು ಸಾಕಾರವಾಗುವ ಹಂತದಲ್ಲಿ ನಿಂತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗಿ ನಿಂತಾಗ ಏನು ಅದ್ಭುತವಾಗಿರುವ ಭಾರತ ಕಂಡಿದೆ. ಮಿತ್ರ, ಇವತ್ತು ಹಿಂದೂ ಧರ್ಮವನ್ನ ವಾಪಸ್ ಕಟ್ಟಬೇಕಾಗಿದೆ. ಜಗತ್ತಿನ ಎಲ್ಲ ಮತಪಂಥಗಳಿಗೂ ದೇವರು ಅಂತಂದ್ರೆ ಭಯ, ದೇವರು ಅಂತಂದ್ರೆ ಹೆದರಿಕೆ, ದೇವರು ಅಂತಂದ್ರೆ ತಿಂದು ಬಿಡ್ತಾನೆ, ಶಿಕ್ಷೆ ಕೊಡ್ತಾನೆ ಅಂತ. ಆದ್ರೆ ಈ ದೇಶದಲ್ಲಿ ಮಾತ್ರ ದೇವರು ಅಂದ್ರೆ ನನ್ನ ಮಗ, ದೇವರು ಅಂದ್ರೆ ತಾಯಿ, ಕೃಷ್ಣನನ್ನ ಸಖನಂತ ಪೂಜಿಸ್ತಾರ್ರಿ. ಮೀರಾಬಾಯಿನ ಯಾರೋ ಕೇಳಿದ್ರಂತೆ, ನಮ್ಮ ಅಕ್ಕ ಮಹಾದೇವಿನೂ ಹೇಳಿದ್ರು ನನ್ನ ಗಂಡ. ಮೀರಾಬಾಯಿನವ್ರ ಅಪ್ಪ ಕೇಳಿದಂತೆ ನಿನ್ ಗಂಡ ಯಾರು ಅಂತ. ನನ್ನ ಮದುವೆ ಆಗೋಗ್ಬಿಟ್ಟಿದೆ ಅಂದ್ಲ ಅವಳು. ವಯಸ್ಸಿಗೆ ಬಂದು ಹುಡುಗಿ ಮದುವೆ ಆಗ್ಬಿಟ್ಟಿದ್ದಾಳೆ ಅಂತಂದ್ರೆ ಏನ್ ಹೇಳ್ಬೇಕು? ಅದಕ್ಕೆ ಮೀರಾಬಾಯಿ ಹೇಳಿದಂತೆ ನನ್ನ ಗಂಡ ಕೃಷ್ಣ. ಅಮ್ಮ ಕೇಳಿದ್ಲ, ಅಬ್ಬಾ ದೇವರು ಕೃಷ್ಣನ? ಕೃಷ್ಣ ದೇವರು ಯಾವತ್ತಾದ್ರೂ ಗಂಡ ಆಗ್ಲಿಕ್ಕೆ ಸಾಧ್ಯ ಏನೇ ಅಂತ ಕೇಳಿದ್ರೆ ಮೀರಾ ಹೇಳಿದಂತೆ, ಯಾಕಮ್ಮ ನಿನ್ ಗಂಡ ನಿನಗ್ ದೇವರಾಗ್ಬೋದಾದ್ರೆ ದೇವ್ರು ನನ್ನ ಗಂಡ ಆಗಬಾರ್ದ ಅಂದು. ಏನ್ ಚೆನ್ನಾಗಿದೆ ಪ್ರಶ್ನೋತ್ತರ. ಜಗತ್ತಿನ ಎಲ್ಲ ಮತಪಂಥಗಳಲ್ಲೂ ದೇವರು ಅಂತಂದ್ರೆ ಶಿಕ್ಷೆ ಕೊಡೋನು, ತಪ್ಪು ಮಾಡಿದ್ರೆ ಬಡಿಯೋನು, ತಪ್ಪು ಮಾಡಿದ್ರೆ ಹೊಡೆಯೋನು. ಆದ್ರೆ ಭಾರತದಲ್ಲಿ ಮಾತ್ರ ದೇವರು ಅಂದ್ರೆ ಪ್ರೀತಿಸೋನು, ದೇವರು ಅಂದ್ರೆ ಜೊತೆಯಲ್ಲಿರೋನು, ದೇವರು ಅಂದ್ರೆ ನಮ್ ಜೊತೆ ಊಟ. ಹೊಸ ಕಲ್ಪನೆ. ಜಗತ್ತಿನ ಜನ ಬೇರೆ ಬೇರೆ ಮತಗಳು ಭಾರತಕ್ಕೆ ಬಂದ ಗಾಬರಿಗೊಂಡ್ರು. ಏನಪ್ಪ ದೇವ್ರು ಹಿಂಗೂ ಇರ್ಬೋದಾ? ನಮ್ ದೇಶದಲ್ಲಿ ದೇವ್ರು ನಾವು ಅವನು ಹೇಳ್ದಂಗ್ ಊಟ ಮಾಡ್ಲಿಲ್ಲ ಅಂತಂದ್ರೆ ನರಕಕ್ಕೆ ಕಳಿಸ್ತಾನೆ, ಅವನು ಹೇಳ್ದಂಗ್ ಜನರನ್ನು ಕೊಲ್ಲಲಿಲ್ಲ ಅಂದ್ರೆ ನರಕಕ್ಕೆ ಕಳಿಸ್ತಾನೆ, ಅವನು ಹೇಳಿ ಜಾಗಕ್ಕೆ ಹೋಗ್ಲಿಲ್ಲ ಅಂದ್ರೆ ನರಕಕ್ಕೆ ಕಳಿಸ್ತಾನೆ. ಈ ದೇಶದಲ್ಲಿ ಜನರೊಂದಿಗೆ ಭಗವಂತ ಊಟ ಮಾಡ್ತಾನೆ, ಜನರೊಂದಿಗೆ ಆಟವಾಡ್ತಾನೆ. ಏನ್ ಅದ್ಭುತ ಭಾರತ, ಏನ್ ಅದ್ಭುತ ಹಿಂದೂ ಧರ್ಮ. ಆದ್ರೆ ಅವ್ರಿಗೆ ಅವ್ರು ದೇವರು ಹೇಳಿ ಕಳಿಸಿದ್ರು, ಅದ್ಭುತ ಅಂತ ಕೂತ್ಕೋಬಾರ್ದು, ನಾಶ ಮಾಡ್ಬೇಕು ಅದನ್ನ ಅಂತ. ನಾಶ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ರು ಗೊತ್ತಾ? ಇಲ್ಲಿನ ದೇವಸ್ಥಾನಗಳನ್ನ ನಾಶ ಮಾಡಿಬಿಟ್ರೆ ಈ ದೇಶದ ಜನ ನಾಶವಾಗಿ ಹೋಗ್ಬಿಡ್ತಾರೆ, ಹಿಂದೂ ಧರ್ಮ ನಾಶವಾಗುತ್ತೆ ಅಂತ ಒಂದಾದ್ಮೇಲೆ ಒಂದು ದೇವಸ್ಥಾನ ನಾಶ ಮಾಡ್ತಾ ಬಂದ್ರು. ಮಿತ್ರ, ನಿಮ್ಗೆ ಇವತ್ತು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದ್ರೆ ಆಶ್ಚರ್ಯ ಆಗತ್ತೆ. ಈ ದೇಶದಲ್ಲಿ ಅನ್ಯಮತೀಯರ ಆಕ್ರಮಣದ ಕಾಲಕ್ಕೆ ನಾಶಗೊಂಡಂತ ದೇವಸ್ಥಾನಗಳ ಸಂಖ್ಯೆ ಎಷ್ಟು ಗೊತ್ತಾ? ನಮ್ಮನ್ನು ಕೇಳಿದ್ರೆ ಬಹಳ ಜನರಿಗೆ ಒಂದು 3 ದೇವಸ್ಥಾನ ಗೊತ್ತಿರಬಹುದು. ಅಯೋಧ್ಯೆಯ ರಾಮ ಮಂದಿರ, ಮಥುರೆಯ ಕೃಷ್ಣ ಮಂದಿರ, ಕಾಶಿಯ ವಿಶ್ವನಾಥ. ಈ ದೇಶದಲ್ಲಿ 40,000 ಮಂದಿರಗಳನ್ನ ಸಮಾಧಿ ಮಾಡಿ ಅದರ ಮೇಲೆ ತಮ್ಮ ಪೂಜಾ ಮಂದಿರಗಳ ಪೂಜಾ ಗ್ರಹಗಳ ಸ್ಟ್ರಕ್ಚರ್ ಅನ್ನ ಎತ್ತಿ ಕಟ್ಟಿದವರು ಅನ್ಯಮತೀಯರು. ಅವ್ರು ಅನ್ಕೊಂಡ್ರು ಯಾವತ್ಯಾವ ದೇವಸ್ಥಾನಗಳ ಧ್ವಂಸ ಮಾಡಿ ಈ ದೇವರ ಮೂರ್ತಿಗಳನ್ನ ನಾಶ ಮಾಡ್ತೀವೋ ಹಿಂದೂ ಧರ್ಮ ನಾಶವಾಗುತ್ತೆ ಅಂತ. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಈ ದೇಶದಲ್ಲಿರುವ ಧರ್ಮ ಎಂತದ್ದು ಅಂತಂದ್ರೆ, ನಾವು ಹೇಳಿದ್ವಿ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ. ನನ್ನ ದೇಶ ಹೆಂಗಿದೆ ಅಂತಂದ್ರೆ ಈ ದೇವಸ್ಥಾನದಲ್ಲಿರೋ ದೇವರು ಅಲ್ಲಿ ಮಾತ್ರ ಇಲ್ಲ ಕಣ. ಈ ದೇಹವೇ ದೇಗುಲ, ಹೃದಯದಲ್ಲಿ ಭಗವಂತ ಕೂತಿದ್ದಾನೆ. ನಾನ್ ನಡೀತಾ ಇದ್ದೀನಿ ಅಂತಂದ್ರೆ ಚಕ್ರವರ್ತಿ ಸೂಲಿ ಮೇಲೆ ನಡೀತಿರೋದಲ್ಲ, ಒಂದು ದೇವಸ್ಥಾನವೇ ನಡ್ಕೊಂಡು ಹೋಗ್ತಾ ಇದೆ ಅಂತ. ನೀನ್ ಎಷ್ಟು ಜನರನ್ನು ನಮ್ಮನ್ನ ನಾಶ ಮಾಡ್ತೀಯ? ಹೊಸ ಭಾರತ, ಹೊಸ ಧರ್ಮ, ಹೊಸ ಪರಿಕಲ್ಪನೆ. ಕಳೆದ 1000 ವರ್ಷಗಳ ಹಿಂದೆ ಘಜನಿಯ ಮಹಮ್ಮದ ಭಾರತದ ಮೇಲೆ ಆಕ್ರಮಣ ಮಾಡಿದ್ದ. ಅನೇಕ ದೇವಾಲಯಗಳನ್ನು ಧ್ವಂಸಗೊಳಿಸಿದ ನಂತರ ಕರೆಕ್ಟ್ 1000 ವರ್ಷ ಈ ವರ್ಷ ಒಂಥರ ಅದ್ಭುತವಾಗಿರುವಂತಹ ವರ್ಷ ಇದು. ಆ 1000 ವರ್ಷಗಳ ಹಿಂದೆ ಆಕ್ರಮಣ ಮಾಡಿ ಸೋಮನಾಥದ ಶಿವ ಮಂದಿರವನ್ನು ಧ್ವಂಸಗೊಳಿಸೋಕ್ಕಿಂತ ಮುಂಚೆ ಕಡಿಮೆ ಫೈಟ್ ಆಗಲಿಲ್ಲ. ನಾವು ಹಿಂದೂಗಳನ್ನ ಬೈಯುವಂತಿಲ್ಲ ಮಿತ್ರರೇ. 50,000 ಜನ ಆ ದೇವಸ್ಥಾನ ನೋಡ್ಲಿಕ್ಕೆ ಅಂತ ಹೋಗಿದ್ದ. ಅಲ್ಲಿದ್ದ ಕೆಲವು ಪೂಜಾರಿಗಳು ಸೇರಿ ಗಜನಿ ಮೊಹಮ್ಮದನ 30,000 ಸೈನಿಕರನ್ನ ಎದುರುಗೊಂಡು ನಿಂತರು. ಗಂಟೆಗಟ್ಟಲೆ ಹೋರಾಟ. ಕೊನೆಗೆ ಯಾರೋ ಒಬ್ರು ಸಣ್ಣ ಮೋಸ ಮಾಡಿದ್ರು ಅಂತ ಅವನಿಗೆ ನೀರು ಹೋಗೋ ದಾರಿ ಗೊತ್ತಾಯ್ತು. ಒಳಗೆ ನುಗ್ಗಿದ. ಅಲ್ಲಿರುವಂತ ಕೈಯಲ್ಲಿ ಶಸ್ತ್ರಗಳಲ್ಲಿ ಇಲ್ಲದೆ ಇರುವಂತ ಸಾಮಾನ್ಯ ಜನರನ್ನ ಕೊಂದು ಬಿಸಾಕಿದ. ಆ ದೇವಾಲಯದ ದೇವರನ್ನ, ಆ ಮೂರ್ತಿಯನ್ನ ಕಿತ್ಕೊಂಡು ಹೋದ. ಆ ಮೂರ್ತಿ ಬಗ್ಗೆ ಮಾತನಾಡ್ತಾರಲ್ಲ, ಅದು ಆಗಸದಲ್ಲಿ ತೇಲ್ತಾ ಇದ್ದ ಮೂರ್ತಿ ಅಂತೆ. ಜ್ಯೋತಿರ್ಲಿಂಗ, ಮೊದಲ ಜ್ಯೋತಿರ್ಲಿಂಗ ಅದು. ಆ ಮೂರ್ತಿಯನ್ನ ತಗೊಂಡೋದ, ಚೂರ್ ಚೂರ್ ಮಾಡ್ದ, ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ತನ್ನ ದೇಶದ ಮಸೀದಿಯೊಳಗೆ ಜನ ಓಡಾಡುವ ಜಾಗದಲ್ಲಿ ನೆಲಕ್ಕೆ ಹಾಕಿಸಿದ.
ತಾನು ಸಿಂಹಾಸನಕ್ಕೆ ಏರುವಾಗ ಮೆಟ್ಟಿಲಿಗೆ ಆ ಶಿವಲಿಂಗದ ಮೂರ್ತಿಯನ್ನ ಹಾಕೊಂಡು ಏನಂದ ಗೊತ್ತಾ, ನಿಮ್ಮ ಶಿವ ಎಲ್ಲಿದ್ದಾನೆ ಅಂತ ಹೇಳುವಂತ ಪ್ರಯತ್ನ ಮಾಡಿದ. ಏನ್ ದುರ್ದೈವರಿ, ಇವರ ಆಲೋಚನಾ ಮಟ್ಟವೇ ಇಂಥದ್ದು. ಆದ್ರೆ ನಮಗೆ ಬಸವಣ್ಣವ್ರು ಹೇಳಿದ್ರು, ಶಿವ ಮೂರ್ತಿಯಲ್ಲಿ ಮಾತ್ರ ಅಲ್ಲ ಕಣ, ಶಿವ ಎದೆಯಲ್ಲೂ ಇಟ್ಕೊಂಡಿರ್ತೀವಿ, ನಾವು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ. ಪರಿಣಾಮ ಏನಾಯ್ತು ಗೊತ್ತಾ, ಶಿವನನ್ನ ಮೂರ್ತಿ ಕಳ್ಕೊಂಡ್ವಿ, ಹೃದಯದಲ್ಲಿರುವ ಶಿವನನ್ನು ಬಿಟ್ಕೊಡ್ಲಿಲ್ಲ. ಸ್ವಲ್ಪ ವರ್ಷಗಳಲ್ಲೇ ಮತ್ತೊಮ್ಮೆ ಸೋಮನಾಥ ಮಂದಿರ ನಿರ್ಮಾಣ ಮಾಡಿದ್ವಿ, ಇನ್ನೂ ಭವ್ಯವಾಗಿ ಕಟ್ಟಿದ್ವಿ, ಮತ್ತೆ ದಾಳಿ ಆಯ್ತು, ಮತ್ತೆ ಅದನ್ನು ನಾಶ ಮಾಡೋ ಪ್ರಯತ್ನ ಮಾಡಿದ್ರು, ಮತ್ತೆ ಕಟ್ಟಿದ್ವಿ, ಮತ್ತೆ ದಾಳಿ ಆಯ್ತು, ಖಿಲ್ಜಿ ದಾಳಿ ಮಾಡಿ ಧ್ವಂಸಗೊಳಿಸಿದ. ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಾಣ ಮಾಡಿದ್ದು, ಮತ್ತೆ ಧ್ವಂಸಗೊಳಿಸಲಾಯ್ತು. ಈಗ ಇವತ್ತಿಗೆ 150 ವರ್ಷಗಳ ಹಿಂದೆ ಹುಟ್ಟಿದ ಸರ್ದಾರ್ ಪಟೇಲ್ರು ಅಲ್ಲಿ ಹೋಗಿ ನೋಡಿದ್ರು, ಈ ಮಂದಿರವನ್ನ ಸ್ವತಂತ್ರ ಭಾರತದಲ್ಲಿ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಗುರಿ ಅಂತ ನಿಶ್ಚಯ ಮಾಡಿದ್ರು. ಜವಾಹರ್ಲಾಲ್ ನೆಹರು ವಿರೋಧಿಸಿದ್ರು. ಆ ಮಂದಿರವನ್ನ ಕಟ್ಟಿದ್ರೆ ಕೆಲವರಿಗೆ ನೋವು ಉಂಟು ಮಾಡದಂತಾಗುತ್ತೆ, ಕಟ್ಟಬಾರದು ಆ ಮಂದಿರವನ್ನ ಅಂತಂದ್ರೆ ಸರ್ದಾರ್ ಪಟೇಲ್ ಹೇಳಿದ್ರು, ನಿನ್ ಮಾತನ್ನ ನಾನು ಧಿಕ್ಕರಿಸ್ತೀನಿ, ಈ ಮಂದಿರ ಆಗ್ಲೇಬೇಕು ಮತ್ತು ಹಿಂದೂಗಳ ಹಣದಲ್ಲಿ ಮಂದಿರ ನಿರ್ಮಾಣ ಮಾಡ್ತೀನಿ, ನಿಮ್ಮ ಸರ್ಕಾರದಿಂದ ಒಂದ್ ನಯಾ ಪೈಸೆ ಬೇಕಾಗಿಲ್ಲ ಅಂತ ಹಿಂದೂಗಳಿಂದ ಧನ ಸಂಗ್ರಹ ಮಾಡಿ ಫೈನಲಿ ಆ ಮಂದಿರವನ್ನು ನಿರ್ಮಾಣ ಮಾಡಿದ್ರು. ಇವತ್ತಿಗೆ 75 ವರ್ಷಗಳ ಹಿಂದೆ ಭವ್ಯವಾದ ಮಂದಿರ ನಿರ್ಮಾಣ ಆಗಿ ನಿಂತ್ಕೊಳ್ತು. ಈ ವರ್ಷದ ಮಜಾನೇ ಚೆನ್ನಾಗಿದೆ. 75 ವರ್ಷಗಳ ಹಿಂದೆ ಸೋಮನಾಥ್ ಮಂದಿರ, ಅದನ್ನು ಕಟ್ಟಿದವರು 150 ವರ್ಷಗಳ ಹಿಂದೆ ಹುಟ್ಟಿದವರು, ಅದರ ಮೇಲೆ ಆಕ್ರಮಣಗೊಂಡಿದ್ದು 1000 ವರ್ಷಗಳ ಹಿಂದೆ. 1000 ವರ್ಷದ ಹಿಂದೆ ನಡೆದ ಆಕ್ರಮಣಕ್ಕೆ ಸ್ವಾಭಿಮಾನಿ ಹಿಂದೂ ಕೊಟ್ಟಂತ ಉತ್ತರ ಇದೆಯಲ್ಲ, ಇಡೀ ಜಗತ್ತಿಗೆ ಎಚ್ಚರಿಕೆ ಸಂದೇಶ. ಹಿಂದೂ ಕೆಲಕಾಲ ಬಾಗದಂತೆ ಕಾಣಬಹುದು, ಆದ್ರೆ ಅವನು ನೆಲಕ್ಕೆ ಮಾತ್ರ ಯಾವತ್ತೂ ಮುಟ್ಟೋದಿಲ್ಲ, ಮತ್ತೆ ಚಿಗಿತು ಎದ್ದು ನಿಲ್ತಾನೆ ಅನ್ನೋದಕ್ಕೆ ಸೋಮನಾಥವೇ ಸಾಕ್ಷಿ. ಸೋಮನಾಥ ಮಾತ್ರ ಅಲ್ಲ ಮಿತ್ರರೇ, ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಆಕ್ರಮಣ ಆಯಿತು. ರಾಮ ಮಂದಿರವನ್ನ ಮೀರ್ ಬಾಕಿ ಧ್ವಂಸಗೊಳಿಸಿದ. ಆ ಧ್ವಂಸಗೊಳಿಸಿ ಅಲ್ಲಿ ಕಟ್ಟಿದ ಮಸೀದಿಗೆ ಹೆಸರೇನಿಟ್ಟಿದ್ರು ಗೊತ್ತಾ, ಜನ್ಮಸ್ಥಾನ್ ಮಸೀದಿ ಅಂತ. ಯಾರ ಜನ್ಮಸ್ಥಾನ? ರಾಮ ಹುಟ್ಟಿದ ಜಾಗ. ರಾಮ ಹುಟ್ಟಿದ ಆ ಮಂದಿರವನ್ನ ಕೆಡವಿ ಅಲ್ಲೊಂದು ಪ್ರಾರ್ಥನಾ ಮಂದಿರ ಏನ್ ಕಟ್ಟಿದ್ರು, ಜನ್ಮಸ್ಥಾನ್ ಮಸೀದಿ ಅಂತ ಹೆಸರಿಟ್ಟಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಯಾಕೆ ಅಂತಂದ್ರೆ 500 ವರ್ಷಗಳಿಂದ ಅನೇಕರು ಹೋರಾಟ ಮಾಡಿದ್ರು, ಯಾರಿಗೂ ವಾಪಸ್ ಗಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಸಂಘ ನಿಶ್ಚಯ ಮಾಡ್ತು, ಈ ಮಂದಿರವನ್ನ ವಾಪಸ್ ತಗೊಳ್ಳೇಬೇಕು. ಯಾಕೆ ಅಂದ್ರೆ ಹಿಂದೂ ಧರ್ಮದ ಪ್ರತೀಕವಾಗಿ ನಿಂತಿರುವ ಮಂದಿರ, ಅದು ನಮ್ಮ ಅಸ್ಮಿತೆಯ ಸಂಕೇತ, ವಾಪಸ್ ತೆಗೆದುಕೊಳ್ಬೇಕು ಅಂತ ಸುಮಾರು 40-45 ವರ್ಷಗಳ ನಿರಂತರ ಹೋರಾಟ. ಫೈನಲಿ ಇವತ್ತು ರಾಮ ಮಂದಿರ ಹೆಂಗ ನಿಂತಿದೆ ಗೊತ್ತೇನು? ಹೇಗೆ ಭವ್ಯವಾಗಿ ನಿಂತಿದೆ ಅಂತಂದ್ರೆ, ಬಾಬರ್ ತನ್ನ ಗೋರಿಯಲ್ಲಿ ಒಮ್ಮೆ ಇಣುಕಿ ನೋಡಬಹುದು, ಏನಪ್ಪಾ ನಾನು ಒಡೆದಾಕಿದ ಮಂದಿರ ಅದಕ್ಕಿಂತ ಭವ್ಯವಾಗಿ ನಿಂತಿದ್ಯಲ್ಲ, ನಾನು ಒಡೆದಾಕದೆ ಹೋಗಿದ್ರೆ ಇಷ್ಟು ಜನ ಬರ್ತಿದ್ರೋ ಇಲ್ವೋ, ಈಗ ಎಷ್ಟು ಜನ ಬರ್ತಾರೆ ಈ ಮಂದಿರಕ್ಕೆ? ಪ್ರತಿ ವರ್ಷ ಕೋಟ್ಯಂತರ ಜನ. ಜಗತ್ತಿನ ಅತ್ಯಂತ ಹೆಚ್ಚು ಭಕ್ತರನ್ನ ಆಕರ್ಷಿಸುವಂತ ಜಗತ್ತಿನ ಮಂದಿರ ಯಾವ್ದಾದ್ರೂ ಇದ್ರೆ ಅದು ಅಯೋಧ್ಯೆಯ ರಾಮ ಮಂದಿರ. ಇದು ಹೆಗ್ಗಳಿಕೆ ರಾಮ ಮಂದಿರಕ್ಕೆ. ಯಾವ ಶಿವನನ್ನ ನಾವು ಪೂಜಿಸ್ತೀವೋ, ಶಿವನನ್ನ ಪೂಜಿಸುವ ನಮ್ಮೆಲ್ಲರನ್ನು ಒಡೆದು ಬಿಸಾಕುವಂತ, ನಮ್ಮನ್ನ ಜಾತಿ ಜಾತಿಗಳಲ್ಲಿ ಒಡೆಯುವಂತ ಪ್ರಯತ್ನವನ್ನು ಅನೇಕರು ಮಾಡ್ತಿದ್ದಾರೆ. ಆದ್ರೆ ಗೊತ್ತಿರ್ಲಿ, ಆ ಶಿವನಿಗೊಂದು ಭವ್ಯವಾಗಿರುವ ಕಾರಿಡಾರ್ ನಿರ್ಮಾಣ ಆಗಿದೆ ಇವತ್ತು. ಗೊತ್ತಿಲ್ಲ ನನಗೆ ಎಷ್ಟು ಜನ ಕಾಶಿಗೆ ಹೋಗಿ ಬಂದಿದ್ದೀರೋ. ಆ ಶಿವನ ಮಂದಿರದಲ್ಲಿ, ಕಾಶಿಯಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ನಂದಿ ಶಿವನ ಕಡೆ ಮುಖ ಮಾಡ್ಕೊಂಡಿದ್ರೆ, ಕಾಶಿಯಲ್ಲಿ ಮಾತ್ರ ಬೆನ್ ಮಾಡ್ಕೊಂಡು ಕೂತ್ಬಿಟ್ಟಿಯ. ಯಾತಕ್ ಬೆನ್ ಮಾಡ್ಕೊಂಡಿರ ಗೊತ್ತಾ? ಇದು ಒರಿಜಿನಲ್ ಮಂದಿರ ಅಲ್ಲ, ನನ್ನ ಒರಿಜಿನಲ್ ಬಾಸ್ ಅಲ್ಲಿ ಒಳಗ್ ಕೂತಿದ್ದಾನೆ, ಅವನನ್ನು ನೀವು ತೋರಿಸುವವರೆಗೂ ನಾನು ಆ ಕಡೆನೆ ಮುಖ ಮಾಡ್ಕೊಂಡು ಕೂತಿರ್ತೀನಿ ಅಂತ ಇನ್ನೂ ಕೂತಿದ್ದಾನೆ. ಆದ್ರೆ ಯಾವಾಗ ಒರಿಜಿನಲ್ ದೇವರು ಮುಖ ತೋರಿಸ್ತಾರೆ ಹೇಳಿ? ನಾನು ನೀವು ಒಗ್ಗಟ್ಟಾದಾಗ ಮುಖ ತೋರಿಸ್ತಾರ್ರಿ. ಶಿವ ಆದ್ರೂ ಯಾಕೆ ಮುಖ ತೋರಿಸ್ಬೇಕ್ರಿ? ಒಗ್ಗಟ್ಟಿಲ್ದೆ ಕಿತ್ತಾಡೋ ಜನರು ಇವ್ರು ನನ್ನ ಭಕ್ತರು ಅಂತ ಅವ್ನು ಯಾಕೆ ಮುಖ ತೋರಿಸ್ಬೇಕು ಹೇಳಿ? ಯಾವಾಗ ಇಡೀ ಹಿಂದೂ ಸಮಾಜ ಒಟ್ಟಾಗಿ ನಿಂತು, ಇಡೀ ಮೈದೊಳಲು ಭಾಗದ ಎಲ್ಲ ಜನರು ಒಟ್ಟಾಗಿ ನಿಂತು, ಹೌದು ಇದು ನನ್ನ ಹಿಂದೂ ಸಮಾಜ ಅಂತ ಬಲವಾಗಿ ನಿಲ್ತೀವಲ್ಲ, ಆಗ ಶಿವ ಯಾರು ಬೇಕಾಗಲ್ಲ. ಯಾವ ನರೇಂದ್ರ ಮೋದಿಯೂ ಬೇಕಾಗಲ್ಲ, ಯೋಗಿ ಆದಿತ್ಯನಾಥರು ಬೇಕಾಗಲ್ಲ. ನನ್ನ ಭಕ್ತರು ಇಚ್ಛೆ ಪಟ್ಟಿದ್ದಾರೆ, ಈಗೋ ನಾನು ಎದ್ದೆ ಅಂತ ಎದ್ದು ಬರ್ತಾನೆ, ಬಹಳ ದೂರ ಇಲ್ಲ. ನಾವು ಒಟ್ಟಾಗಬೇಕಾಗಿದೆ ಅಷ್ಟೇ. ಮಿತ್ರ, ಈ ನಿರಂತರ ಆಕ್ರಮಣಗಳ ನಂತರವೂ ಕೂಡ ಭಾರತದ ಮತ್ತು ಹಿಂದೂಗಳ ಈ ಸಮಸ್ಯೆ ಮುಗಿಲಿಲ್ಲ. ಇವತ್ತಿಗೂ ಕೂಡ ಸಮಸ್ಯೆ ಇದೆ. ಆಕ್ರಮಣಕಾರಿಗಳಾಗಿ ಬಂದ ಮೊಘಲರು, ಅರಬ್ಬರು ಇವರೆಲ್ಲ ಏನ್ ಮಾಡಿದ್ರು ಗೊತ್ತಾ? ತುರ್ಕರು ಏನ್ ಮಾಡಿದ್ರು ಗೊತ್ತಾ? ಈ ದೇಶದಲ್ಲಿ ಹಿಂದೂಗಳನ್ನ ಕನ್ವರ್ಟ್ ಮಾಡೋ ಪ್ರಯತ್ನ ಮಾಡಿದ್ರು. ಕನ್ವರ್ಟ್ ಮಾಡ್ತಿದ್ದ ಹೆಂಗೆ?
ಬರ್ತಿದ್ರು, ಅವರನ್ನ ತಾವು ತಮ್ಮ ಪೂಜಾ ಪದ್ಧತಿ ಹೇಳ್ಕೊಡ್ತಿದ್ರು, ನೀವು ಕನ್ವರ್ಟ್ ಆದ್ರಿ ಅಂತ ಹೇಳ್ತಿದ್ರು. ಈ ಕಡೆ ಅವ್ರು ಹೋಗ್ತಾ ಇದ್ದಂತೆ ಇಲ್ಲಿ ಯಾರೋ ಅಗ್ರಹಾರದ ಬ್ರಾಹ್ಮಣರು ಹೋಗಿ ಅವರಿಗೊಂದು ಪ್ರಾಯಶ್ಚಿತ್ತ ವಿಧಾನ ಹೇಳಿ ವಾಪಸ್ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಿದ್ರು, ವಾಪಸ್ ಹಿಂದೂ ಆಗ್ಬಿಡ್ತಿದ್ರು. ಅದಕ್ಕೆ ಅವರು ಡಿಸೈಡ್ ಮಾಡಿದ್ರು, ಇರೋದು ಒಂದೇ ಮಾರ್ಗ, ಇವರನ್ನು ಕೊಲ್ಲೋದು ಒಳ್ಳೇದು. ನಮ್ಗೆ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಯಾರು ಹೇಳ್ಕೊಡ್ಲಿಲ್ಲ. ನನ್ಗೆ ಗೊತ್ತಿದೆ, ಪೊಲೀಸರು ರೆಕಾರ್ಡ್ ಮಾಡ್ತಿರ್ತಾರೆ. ರೆಕಾರ್ಡ್ ಮಾಡಿ ಏನ್ ಮಾಡ್ತಾರೆ ಗೊತ್ತಾ? ಕರ್ನಾಟಕದಲ್ಲಂತೂ ಕಳೆದ 2 ವರ್ಷಗಳಿಂದ ಮಾಡಿರೋದು ಒಂದೇ ಕೆಲಸ. ಪೊಲೀಸರು ಪಾಪ ಬೇರೆ ಏನು ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಯಾರಾದ್ರೂ ಹಿಂದೂ ಧರ್ಮದ ಕುರಿತಂತೆ ಮಾತನಾಡಿದ್ರೆ ಒಂದು FIR ಹಾಕ್ಬಿಡೋದು. ಈ FIR ಹಾಕ್ತಾರಲ್ಲ, ಆಮೇಲೆ ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ ನಲ್ಲಿ ಚೀಮಾರಿ ಹಾಕ್ತಾರೆ. ಇದಕ್ಕೆಲ್ಲ FIR ಹಾಕ್ತಾರೇನ್ರಿ? ಬೇರೆ ಕೆಲಸ ಇಲ್ವೇನ್ರಿ ನಿಮ್ಗೆ ಅಂತ ಚೀಮಾರಿ ಹಾಕಿಸ್ಕೊಳ್ತಾರೆ. ಹಾಕಿಸ್ಕೊಂಡ್ರು ಪರವಾಗಿಲ್ಲ, ಒಂದು FIR ಹಾಕ್ಬೇಕು ಅಂತ ಬಿಟ್ರೆ ಮತ್ತೇನ್ ಕೆಲಸ ಇಲ್ಲ ಅಂತ. ನಾನು ಪೊಲೀಸರು ಕ್ಷಮೆ ಕೇಳಿ ಹೇಳ್ತೀನಿ, ದುರ್ದೈವದ ಸಂಗತಿ. ಯಾವ ಪರಿ ಈ ದೇಶದಲ್ಲಿ ಆಕ್ರಮಣಗಳು ನಡೆದವು ಅಂತಂದ್ರೆ, ಸುಮ್ಮನೆ ಮನೆಗೆ ಹೋದ ನಂತರ ಚಾಟ್ GPT ಕೇಳಿ ತೈಮೂರ್ ಲಂಗ್ ಅಂದ್ರೆ ಯಾರು ಅಂತ. ತೈಮೂರ್ ಲಂಗ್ ವಿದೇಶದಿಂದ ಆಕ್ರಮಣಕಾರನಾಗಿ ಬಂದಂತಹ ಮುಸಲ್ಮಾನ ಈ ದೇಶದಲ್ಲಿ ಆಕ್ರಮಣ ಮಾಡಿ ನಾಶ ಮಾಡಿದ್ನಲ್ಲ. ಎಷ್ಟು ಜನ ಹಿಂದೂಗಳನ್ನ ಗೊತ್ತಾ? ಅವನು ದೆಹಲಿ ಒಂದರಲ್ಲೇ ಮಸಾಕರ್ ಮಾಡಿದ್ದು, ಕೊಂದಿದ್ದು 1 ಲಕ್ಷ ಹಿಂದೂಗಳನ್ನ. ಇದು ಇತಿಹಾಸ ಹೇಳುವಂತ ಪಠ್ಯ. ನನ್ ಬೇಸರ ಏನ್ ಗೊತ್ತೇನು? ಸೈಫ್ ಅಲಿ ಖಾನ್ ಅಂತ ಒಬ್ಬ ಫಿಲ್ಮ್ ಆಕ್ಟರ್ ಇದ್ದಾನೆ. ಸೈಫ್ ಅಲಿ ಖಾನ್ ಫಿಲ್ಮ್ ಆಕ್ಟರು, ಭಾರತದ ಫಿಲ್ಮ್ ಆಕ್ಟರು, ತನ್ನ ಮಗನಿಗೆ ಏನಂತ ಹೆಸರಿಡ್ತಾನೆ ಗೊತ್ತಾ? ತೈಮೂರ್ ಅಂತ ಹೆಸರಿಡ್ತಾನ್ರಿ. ನಾವ್ಯಾರಾದ್ರೂ ನಮ್ಮ ಮಕ್ಕಳಿಗೆ ಕಂಸ ಅಂತ ಇಡ್ತೀವೇನ್ರಿ? ರಾವಣ ಅಂತ ಇಡ್ತೀವೇನ್ರಿ? ನರಕಾಸುರ ಅಂತ ಹೆಸರಿಟ್ಟಿದ್ದೀವೇನ್ರಿ? ತೈಮೂರ್ ಅಂತ ಹೆಸರಿಡ್ತೀವಿ ಅಂದ್ರೆ ಯಾಕೆ ಇಡ್ತೀವಿ? 1 ಲಕ್ಷ ಹಿಂದೂಗಳ ಹತ್ಯೆ ಮಾಡಿದ್ದನ್ನ ನೆನಪಿಸ್ಕೊಳ್ಬೇಕು ಅಂತಾನೆ. ನಾವು ಮಾತ್ರ ಒಂದು ಫಿಲ್ಮ್ ಬಂದಾಗ ನಮ್ಮ ಊರುಗಳಲ್ಲೆಲ್ಲ ಕಟೌಟ್ ಹಾಕಿ ಒಂದು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತೀವಿ, ಅವ್ನ್ ರೀಲ್ ನೋಡ್ತಾ ಇರ್ತೀವಿ. ಧಿಕ್ಕರಿಸೋದಿಲ್ವಲ್ಲ? ನಿನ್ನ ಮಗನ ಹೆಸರು ಚೇಂಜ್ ಮಾಡು, ಇಲ್ಲ ಅಂದ್ರೆ ನಿನ್ನ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳುವ ಪ್ರಮೇಯ ಇಲ್ವಲ್ಲ. ಎಂತ ದುರ್ದೈವದ ಸಂಗತಿ ಅಂತ. ಮಿತ್ರರೇ, ಈ ಕೊಲೆ ಮಾಡುವಂತ ಸಂಗತಿಗಳು, ಈ ಹತ್ಯೆಯ ಸಂಗತಿ ಅವ್ರು ಹೇಗ್ ಮಾಡಿದ್ರು ಅಂತಂದ್ರೆ ಇವತ್ತಿಗೂ ನಿಲ್ಲದಂತೆ ಮುನ್ನಡೆಯುತ್ತೆ. ಒಂದ್ ಹೆಣ್ಮಗಳು ಟಿವಿಯಲ್ಲಿ, ಸುಮ್ಮನೆ ನೆನಪಿಸ್ಕೊಡ್ತೀನಿ, ಇದೆಲ್ಲ ಹಳೆ ಘಟನೆಗಳೇ. ಒಂದ್ ಹೆಣ್ಮಗಳು ಟಿವಿಯಲ್ಲಿ ಡಿಬೇಟ್ ನಲ್ಲಿ ಏನೋ ಮಾತಾಡಿದ್ಲು ಅಂತ ಏನ್ ಮಾಡ್ಬಿಟ್ರು ಗೊತ್ತಾ? ಸರ್ ತನ್ಸೆಜುದ ಅಂತ ಘೋಷಣೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಸರ್ ತನ್ಸೆಜುದ ಅಂದ್ರೆ ಏನ್ ಗೊತ್ತಾ? ಇವಳ ತಲೆಯನ್ನ ಕಡಿದು ಬಿಡ್ಬೇಕು, ಎಲ್ಲಿ ಸಿಕ್ಕಿದ್ರು ಸರಿ ಅಂತ. ಅವಳಿಗೆ ಸರ್ಕಾರ ಸ್ಪೆಷಲ್ ಸೆಕ್ಯೂರಿಟಿ ಕೊಟ್ಟು ಮನೆಯಿಂದ ಆಚೆ ಬರದಂತೆ ಕಾಪಾಡುವಂತ ಸ್ಥಿತಿ ಬಂತ. ಒಬ್ಬ ಟೇಲರು ರಾಜಸ್ಥಾನದಲ್ಲಿ ತನ್ನ ಫೇಸ್ಬುಕ್ ಎಲ್ರಿಗೂ ಗೊತ್ತಿದೆ, ಫೇಸ್ಬುಕ್ ಅಲ್ಲಿ ಅವಳದೊಂದು ಫೋಟೋ ಹಾಕೊಂಡು ನಾನು ಅವಳು ಸಪೋರ್ಟಿಗೆ ಇದ್ದೀನಿ ಅಂತ ಬರ್ದ ಅಷ್ಟೇ. ಇಬ್ರು ಕಟಕರು ಬಂದು ಏನ್ ಮಾಡಿದ್ರು ಗೊತ್ತಾ? ಆ ಟೇಲರ್ ನ ತಲೆ ಕಡಿದು ಕತ್ತಿ ಕೈಯಲ್ಲಿ ಹಿಡ್ಕೊಂಡು ಕೂತ್ರು. ಹೆಂಗೆ? ಯಾರಾದ್ರೂ ವಿರುದ್ಧ ಮಾತಾಡಿದ್ರೆ ಹಿಂಗೆ. ಏನರ್ಥ ಇದಕ್ಕೆ? ಕಡಿದೇ ಬಿಡೋದ? ಅಂದ್ರೆ ಈ ಕಡಿಯುವ ಪ್ರಕ್ರಿಯೆ, ಸಾಯಿಸುವ, ಹಿಂದೂಗಳನ್ನ ನಾಶ ಮಾಡುವ ಪ್ರಕ್ರಿಯೆ ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ನಡ್ಕೊಂಡು ಬಂತು. ಆದ್ರೆ ಬರೀ ಇಷ್ಟಕ್ಕೆ ನಿಲ್ಲಿಲ್ಲ. ಇವ್ರು ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ಹೆಣ್ಣಿಗೆ ಅವಮಾನ ಮಾಡೋದ್ರಲ್ಲಿ ನಂಬರ್ 1. ನಾನು ಇವತ್ತು ಬಹಳ ದುಃಖದಿಂದ ಹೇಳ್ಕೊಳ್ತೀನಿ, ತುಂಬಾ ಜನ ತಾಯಂದಿರಿದ್ದೀರಿ, ನಂಗೆ ಬಹಳ ಖುಷಿ ಆಯ್ತು. ಇದು ತಾಯಂದ್ರೆ ಕೇಳಬೇಕಾಗಿರುವಂತಹ ಸಂಗತಿಗಳು. ಈ ದೇಶದಲ್ಲಿ ಆಕ್ರಮಣಕಾರಿಗಳಾಗಿ ಬಂದ ಈ ಅಯೋಗ್ಯರು ಏನ್ ಮಾಡಿದ್ರು ಗೊತ್ತಾ? ಇಲ್ಲಿನ ಹೆಣ್ಮಕ್ಕಳನ್ನ ಅಪಹರಿಸಿಕೊಂಡು ತಮ್ಮ ದೇಶಕ್ಕೆ ಕರ್ಕೊಂಡು ಹೋದ್ರು, ಸಾವಿರ ಸಂಖ್ಯೆಯಲ್ಲಿ. ಇಲ್ಲಿನ ಹೆಣ್ಮಕ್ಳು ನೋಡ್ಲಿಕ್ಕೆ ತುಂಬಾ ಚಂದ ಇರ್ತಾರೆ ಅಂತ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ನಿಲ್ಸಿದ್ರು. ಅಫ್ಘಾನಿಸ್ತಾನದ ಬಾಗ್ದಾದ್ನಲ್ಲಿ, ಜಾಲ್ನಾದಲ್ಲಿ ಎಲ್ಲ ದೊಡ್ಡ ಮಾರ್ಕೆಟ್ಗಳೇ ಇರ್ತಿತ್ತು ಹೆಣ್ಮಕ್ಳನ್ನ ಮಾರಾಟ ಮಾಡೋದು. ಮೊದಲು ಹೆಣ್ಮಕ್ಳು ಜಾಸ್ತಿ ರೇಟಿಗೆ ಮಾರಾಟ ಆದ್ರು. ಜನ ಬರೋ ಜಾಸ್ತಿ ಆದಾಗ ಹೆಣ್ಮಕ್ಳ ಮಾರಾಟ ನಿಂತೋಯ್ತು. ಮಿತ್ರನ ಇತಿಹಾಸದ ಪುಸ್ತಕದಿಂದ ಹೇಳ್ತಿದ್ದೀನಿ, ನಮ್ಮ ಹೆಣ್ಣು ಮಕ್ಕಳ ಮೈ ಮೇಲಿನ ಬಟ್ಟೆಯನ್ನೆಲ್ಲ ತೆಗೆದು ನಿಲ್ಲಿಸಿ ಮಾರಾಟದಲ್ಲಿ ಕೊಂಡುಕೊಳ್ಳಿಕ್ ಬರೋರು ಅವ್ರ ಮರ್ಮಾಂಗಗಳನ್ನ ಮುಟ್ಟಿ ಇವರಿಗೆ ರೇಟ್ ಎಷ್ಟು ಅಂತ ಫಿಕ್ಸ್ ಮಾಡಿ ಕರ್ಕೊಂಡು ಹೋಗ್ತಿದ್ರು. ಇತಿಹಾಸಕಾರ ಹೇಳ್ತಾನೆ, ಒಂದು ಕಾಲದಲ್ಲಿ 2 ದಿರಹಂಗಳಿಗೆ ಭಾರತದ ಹೆಣ್ಣು ಮಕ್ಕಳು ಆ ಭಾಗದಲ್ಲಿ ಮಾರಾಟವಾಗಿದ್ದಾರೆ ಅಂತ. ಇವತ್ತೇನ್ ಕಡಿಮೆನಾ? ನಮ್ಗೆ ಈ ಸಂಕಟ ಅರ್ಥ ಆಗಲಿಲ್ಲ ಅಷ್ಟೇ. ಇಡೀ ದೇಶದಲ್ಲಿ ಈ ಸಂಕಟ ವ್ಯಾಪಕಗೊಂಡಿದೆ. ಎಷ್ಟರ ಮಟ್ಟಿಗೆ ಈ ಸಂಕಟ ವ್ಯಾಪಕಗೊಂಡಿದೆ ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ, ನಾನು ಹೆಸರು ಹೇಳ್ತೀನಿ, ಯಾಕೆ ಹೆಸರು ಧೈರ್ಯವಾಗಿ ಹೇಳ್ತೀನಿ ಅಂದ್ರೆ ಪೇಪರ್ ಅಲ್ಲಿ ಬಂದಿರೋದಿದ, ನಾನು ಜನರೇಟ್ ಮಾಡಿ ಹೇಳುವಂತದಲ್ಲ, ಮುಚ್ಚಿಡಬೇಕಾದ ಅಗತ್ಯ ಇಲ್ಲ. ತರನ್ನುಮ್ ಅಂತ ಒಂದು ಹೆಣ್ಮಗಳು, ಶಬಾನಾ ಅಂತ ಹೆಣ್ಮಗಳು.
ಕ್ಲಾಸ್ ನಲ್ಲಿ ಓದ್ತಾ ಇದ್ದಂತ ತನ್ನ ಫ್ರೆಂಡ್ ಒಬ್ಬಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಕರ್ಕೊಂಡು ಹೋಗಿ ತನ್ನ ಅಣ್ಣನಿಗೆ ಪರಿಚಯ ಮಾಡಿಸ್ತಾಳೆ. ಇವ್ರ ಅಣ್ಣನ ಜೊತೆ ಅವಳು ಸ್ವಲ್ಪ ಕ್ಲೋಸ್ ಆದ ನಂತರ ಇವಳಿಗೆ ಮತ್ತು ಬರುವಂತ ಜ್ಯೂಸ್ ಅನ್ನು ಕುಡಿಸಿ ಇವಳ ಜೊತೆ ಅತ್ಯಂತ ಕೆಟ್ಟ ಭಂಗಿಗಳಲ್ಲಿರುವಾಗ ಚಿತ್ರವನ್ನ ತೆಗೆದುಕೊಂಡು ಇವಳನ್ನ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾಳೆ. ಪುಣ್ಯ ಉತ್ತರ ಪ್ರದೇಶದಲ್ಲಿ ಸಮರ್ಥ ಸಿಎಂ ಇದ್ದಿದ್ರಿಂದ ಇವೆಲ್ಲ ಹೊರಗೆ ಬರುತ್ತೆ, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತಾರೆ. ಇಲ್ಲದೆ ಹೋದ್ರೆ ಈ ತರದ ಪ್ರಸಂಗಕ್ಕೆ ಏನ್ ಮಾಡ್ತೀರಿ? ಮಿತ್ರ, ಪಕ್ಕದ ಮಂಡ್ಯದಲ್ಲಿ ನಾನು ದೂರದ ಕಥೆ ಹೇಳಲ್ಲ. ಮೊಹಮ್ಮದ್ ಯೂನಸ್ ಅಂತ ಒಬ್ಬ ಮದುವೆ ಆಗಿದ್ದ. 9ನೇ ಕ್ಲಾಸಿನ ಹುಡುಗಿ ಪ್ರತಿನಿತ್ಯ ಅವನ ಅಂಗಡಿ ಮುಂದೆ ಹಾದು ಹೋಗ್ತಾ ಇದ್ಲು. ದೌರ್ಭಾಗ್ಯದ ಸಂಗತಿ, ಅವನ ಅಂಗಡಿ ಮೂಲಕ ಹಾದು ಹೋಗ್ತಾ ಇರ್ಬೇಕಾದಾಗ ಅವನ್ ಫ್ರೆಂಡ್ಶಿಪ್ ಮಾಡ್ಕೊಂಡ ಆ ಹೆಣ್ಮಗಳಿಗೆ ಏನ್ ಕೊರತೆ ಇದೆ ನೋಡ್ದ. ಅವಳಿಗೆ ಮೊಬೈಲ್ ಕೊಟ್ಟಿರಲಿಲ್ಲ ಮನೆಯಲ್ಲಿ, ಇವನೊಂದು ಮೊಬೈಲ್ ಕೊಡಿಸ್ದ. ಮೊಬೈಲ್ ಕೊಡಿಸಿ ಏನ್ ಮಾಡ್ದ ಗೊತ್ತಾ? ವಿಡಿಯೋ ಕಾಲ್ ಮಾಡ್ತಿದ್ದ. ಅವಳು ವಿಡಿಯೋ ಕಾಲ್ ಮಾಡುವಾಗ ಕೆಟ್ಟ ಕೆಟ್ಟ ದೃಶ್ಯಗಳನ್ನ ಮೊಬೈಲ್ ಅಲ್ಲಿ ಹಂಗೆ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಿ ಅವಳು ತನ್ನ ಅಜ್ಜಿ ಮನೆಗೆ ಹೋದಾಗ ಅವಳನ್ನ ಹುಡುಕೊಂಡೋಗಿ ರೇಪ್ ಮಾಡಿದ 9ನೇ ಕ್ಲಾಸಿನ ಹುಡುಗಿಯನ್ನ. ತಂದೆ ತಾಯಿ ಹೇಳಂಗಿಲ್ಲ ಬಿಡಂಗಿಲ್ಲ, ಏನ್ ಮಾಡ್ಬೇಕು ಹೇಳಿ? ಯಾರೋ ಒಂದಷ್ಟು ಜನ ಹಿಂದೂ ಆಕ್ಟಿವಿಸ್ಟ್ಗಳು ಅನ್ಕೊಂಡವರು ಅವ್ರಿಗೆ ಹೋಗಿ ತದಕಿ ಪೊಲೀಸರಿಗೆ ಹಿಡಿದು ಕೊಟ್ಟಿದ್ರಿಂದ ಸುದ್ದಿ ಹೊರಗೆ ಬಂತು. ಇಲ್ಲದೆ ಹೋದ್ರೆ ಗೊತ್ತೂ ಆಗಲ್ಲ ರೀ. ನಾವು ಆರಾಮಾಗಿದ್ದೀವಿ, ನಮ್ಮನೆ ಚೆನ್ನಾಗಿರ್ಬೋದು ಇವತ್ತಿನ ದಿನದವರೆಗೂ, ನಾಳೆದೇನು ಹೇಳಕ್ ಬರಲ್ಲ ರೀ. ಪಕ್ಕದ ಹೈದರಾಬಾದ್ ನಲ್ಲಿ ಕತೆ ಏನಾಯ್ತು ಅಂತ ನಮ್ಗೆ ಗೊತ್ತಿದೆ. ರಜಾಕಾರರ ಕಾಲಕ್ಕೆ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ದ್ವೇಷ ಬೆಳೆಸ್ಕೊಡ್ಬೇಕು ಅಂತಲ್ಲ, ಕೊನೆ ಪಕ್ಷ ನಮ್ಮೊಳಗೆ ನಾವು ಸ್ಟ್ರಾಂಗ್ ಆಗಿರ್ಬೇಕಲ್ಲ, ನಮ್ಮೊಳಗೆ ನಾವು ಗಟ್ಟಿ ಆಗಿರ್ಬೇಕಾದಂತ ಅಗತ್ಯ ಇದೆಯಲ್ಲ, ಆ ಕಾರಣಕ್ಕೆ ನಿಮ್ಗೆ ನೆನಪಿಸ್ಕೊಡ್ತಾ ಇರೋದಷ್ಟೇ. ಜಾಗದ ಒತ್ತುವರಿ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡಲ್ಲ. ಎಷ್ಟು ಜಾಗದ ಒತ್ತುವರಿ ಮಾಡಿದ್ರು ಗೊತ್ತೇನು? ಬರೀ ತಮ್ಮ ಸಂಖ್ಯೆಯನ್ನ ಹೆಚ್ಚಿಸಿದರ ಪರಿಣಾಮ ಒಂದಿಡೀ ಭಾರತವೇ 2 ಚೂರಾಗೋಯ್ತ್ರಿ. ಭಾರತ ಮಾತೆಗೆ ನಮಸ್ಕಾರ ಅನ್ಬೇಕಾದಾಗ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಆದ್ರೆ ತಾಯಿ ಭಾರತೀಯ 2 ತೋಳುಗಳನ್ನ 2 ಕಡೆ ಕಟ್ ಮಾಡಿ ಬಿಸಾಕಿದ್ರಲ್ಲ, ನಮ್ಗೆ ಯಾರಿಗೂ ನೋವೇ ಆಗ್ಲಿಲ್ವಲ್ಲ. ಹೆಂಗ್ ಕಟ್ ಮಾಡಿ ಬಿಸಾಕಿದ್ರು ಗೊತ್ತಾ? ಬಹಳ ಸಿಂಪಲ್. ಈ ಭಾರತ, ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗುವಾಗ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು ಗೊತ್ತಾ? 73-74% ಇತ್ತು. ಮುಸಲ್ಮಾನರ ಸಂಖ್ಯೆ 25% ಇತ್ತು. ಇನ್ನೊಂದು 2-3% ಬೇರೆಯವರೆಲ್ಲ ಇದ್ರು. ಸರಿಯಾಗಿ ಕೇಳಿಸ್ಕೊಳ್ಳಿ, 70-73% ಹಿಂದೂಗಳು, 22-25% ಮುಸಲ್ಮಾನರು, ಒಂದು 2-3% ಬೇರೆಯವರು ಇದ್ರು. ಅಷ್ಟಕ್ಕೇನೆ ಭಾರತ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಯ್ತು. ಡಿವೈಡ್ ಆಯ್ತ ನಂತರ 1951ರಲ್ಲಿ ಒಂದು ಸೆನ್ಸಸ್ ಆಯ್ತು, 4 ವರ್ಷದ ನಂತರ. ಆ ಸೆನ್ಸಸ್ ಏನ್ ಹೇಳ್ತು ಗೊತ್ತಾ? ಈಗ ಭಾರತದಲ್ಲಿ ಹಿಂದೂಗಳು 84-85% ಇದ್ದಾರೆ, ಮುಸಲ್ಮಾನರು 10% ಗಿಂತ ಕೆಳಗಿದ್ದಾರೆ ಅಂತ ಬಂತು. 85% ನಾವು, ಒಂದು 9% ಮುಸಲ್ಮಾನ್. ಇವತ್ತೇನಾಗಿದೆ ಗೊತ್ತಾ? ಹೊಸ ಸೆನ್ಸಸ್ ಮಾಡಿದ್ರೆ ನಮ್ಮ ಹೃದಯ ಸ್ತಬ್ಧವಾಗಿ ಹೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಹಿಂದೂಗಳ ಪರ್ಸೆಂಟೇಜು 70ಕ್ಕಿಂತ ಕಡಿಮೆ ಬಂದಿದೆ, ಮುಸಲ್ಮಾನರ ಪರ್ಸೆಂಟೇಜ್ 22ಕ್ಕಿಂತ ಜಾಸ್ತಿ ಆಗೋಗಿದೆ. ಅಂದ್ರೆ ಇನ್ನೊಂದು ಪಾಕಿಸ್ತಾನಕ್ಕೆ ಬೇಕಾಗಿರುವ ತಯಾರಿ ನಡೆದು ಹೋಗ್ತಾ ಇದೆ ನಮ್ ಕಣ್ಣೆದುರುಗಡೆನೆ. ಈ ಪ್ರಕ್ರಿಯೆ ಎಷ್ಟು ವೇಗವಾಗಿ ನಡೀತಾ ಇದೆ ಅಂತಂದ್ರೆ ನಾನೇನು ಕೇಳೋದಿಲ್ಲ ರೀ. ನನ್ಗಿರೋದು ಒಂದೇ ಒಂದು, ಈ ದೇಶ ತುಂಬಾ ಸ್ಟ್ರಾಂಗ್ ಆಗಿದೆ. ನಂಗೆ ಗೊತ್ತಿಲ್ಲ, ನೀವು ಇದನ್ನ ರಾಜಕೀಯ ಅಂತಾದ್ರೂ ಕರೀರಿ, ಏನಾದ್ರೂ ಮಾಡ್ಕೊಳ್ಳಿ. ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಎಂತ ಭವ್ಯವಾಗಿರುವಂತ ಭಾರತವನ್ನ ನಾವು ನೋಡ್ಲಿಕ್ಕಾಗಿದೆ ಅಂತಂದ್ರೆ ನಾನು ನೀವು ಕನಸು ಕಂಡಿರ್ಲಿಲ್ಲ ಭಾರತ ಹಿಂಗಾಗ್ಬೋದು ಅಂತ. ಅಂತದೊಂದು ಭವ್ಯ ಭಾರತ ನಿರ್ಮಾಣ ಆಗಿದೆ. ಯಾಕೆ ಅಂತ ನಾನು ಹೇಳ್ತೀನಿ, ಸುಮ್ಮನೆ ಹೇಳ್ತಿಲ್ಲ. ಈ ದೇಶವನ್ನ ನರೇಂದ್ರ ಮೋದಿ ಅವರ ಕೈಯಲ್ಲಿ ಕೊಡಬೇಕಾದ್ರೆ 12ನೇ ಶ್ರೀಮಂತ ರಾಷ್ಟ್ರವಾಗಿತ್ತು ಭಾರತ. 12ನೇ ಶ್ರೀಮಂತ ರಾಷ್ಟ್ರ. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ಒಂದು ಕಾಲದಲ್ಲಿ ಭಾರತ 12ನೇ ಶ್ರೀಮಂತ ರಾಷ್ಟ್ರವಾಗಿದ್ದಾಗ ಅದನ್ನ ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಕರೀತಿದ್ರು. ಹಿಂದುವಿನ ಅಭಿವೃದ್ಧಿಯ ದರ ಅಂತ ಕರೀತಿದ್ರು. ಇವತ್ತು ಭಾರತ 4ನೇ ಶ್ರೀಮಂತ ರಾಷ್ಟ್ರವಾಗಿದೆ. ಇನ್ನು 6-7 ತಿಂಗಳು ಭಾರತ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗುತ್ತೆ. ಇದನ್ಯಾರು ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಹೇಳಿಲ್ಲ. ಭಾರತದ ಇರೋ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $700 ಬಿಲಿಯನ್ ಇದೆ. ಮಿಲಿಟರಿಯಿಂದ ಭಾರತ ಎಷ್ಟು ಸ್ಟ್ರಾಂಗ್ ಇವತ್ತು ಅಂತಂದ್ರೆ, ಒಂದು ಸಲ ಪಾಕಿಸ್ತಾನವನ್ನ 1971ರಲ್ಲಿ ಸೋಲಿಸಿದ್ವಿ. 16 ದಿನ ತಗೊಂಡಿದ್ವಿ ಸೋಲಿಸ್ಲಿಕ್ಕೆ. ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನವನ್ನು ಮುಗಿಸಿದೀವಿ. 4 ದಿನದಲ್ಲಿ ಪಾಕಿಸ್ತಾನವನ್ನು ಮುಡಾಯಿಸಿ ಬಾಯಿ ಮುಚ್ಕೊಂಡು ಬಿದ್ದಿರು ಅಂತ ಹೇಳುವ ತಾಕತ್ತನ್ನು ತೋರಿಸಿದಿಲ್ವಾ? ಮಿಲಿಟರಿಲಿ ಭಾರತ ಇಷ್ಟು ಸ್ಟ್ರಾಂಗ್ ಆಗಿದೆ.
ಇವತ್ತು ಭಾರತದ ಸ್ಟಾರ್ಟ್ಅಪ್ ಗಳ ಸಂಖ್ಯೆ ಎಷ್ಟಿದೆ? ನಾನು ಇವತ್ತಿನ ರಿಪೋರ್ಟ್ ನೋಡ್ತಿದ್ದೆ, ಭಾರತದಲ್ಲಿ 2 ಲಕ್ಷ ಹೊಸ ಸ್ಟಾರ್ಟ್ಅಪ್ ಗಳು ಕೆಲಸ ಮಾಡ್ತಿವೆ. ಚೀನಾ ಮತ್ತು ಅಮೆರಿಕಾನ್ ಬಿಟ್ರೆ 3ನೇ ದೊಡ್ಡ ಸ್ಟಾರ್ಟ್ಅಪ್ ಗಳ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ಭಾರತ ಅಂತ ಇಡೀ ಜಗತ್ತು ಭಾರತವನ್ನ ಹೊಗಳುತ್ತೆ. ಒಂದು ಕಾಲದಲ್ಲಿ ಭಾರತವನ್ನ ಫ್ರೆಜೈಲ್ 5 ಕಂಟ್ರಿ ಅಂತ ಕರೀತಿದ್ರು, ಇವತ್ತು ಸ್ಟ್ರಾಂಗೆಸ್ಟ್ ಕಂಟ್ರಿ ಅಂತ ಜಗತ್ತಿನ ಜನ ಮಾತಾಡ್ತಾರೆ ಎಕನಾಮಿಕಲಿ. ಹೆಂಗ್ ಸಾಧ್ಯ ಆಯ್ತು ಇದು? ಈ ದೇಶವನ್ನ ಕಾಪಾಡಬೇಕು ಅಂತ ನಿಶ್ಚಯ ಮಾಡಿರುವ ಕೆಲವು ಜನ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಈಗ ಹೊಣೆಗಾರಿಕೆ ನಮ್ಮ ಮೇಲೂ ಇದೆ. ನಮ್ಮ ಮೇಲೆ ಏನು ಹೊಣೆಗಾರಿಕೆ ಇದೆ ಗೊತ್ತೇನು? ಒಳಗಿನಿಂದ ಭಾರತವನ್ನು ಸ್ಟ್ರಾಂಗ್ ಮಾಡಬೇಕು. ಅರುಣ್ ಶೌರಿ ಅಂತ ಒಬ್ಬ ಒಳ್ಳೆ ಲೇಖಕರು, ಅವರೊಂದು ಪುಸ್ತಕ ಬರೆದಿದ್ರು. ಪುಸ್ತಕದ ಟೈಟ್ಲ್ ಇಷ್ಟುದ್ದ. ಟೈಟ್ಲ್ ಏನ್ ಗೊತ್ತಾ? ಇಂಗ್ಲಿಷ್ ನಲ್ಲಿದೆ, ವಿಲ್ ದ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ನಾನು ಇಡೀ ಪುಸ್ತಕ ಆಮೇಲೆ ಓದ್ದೆ, ಮೊದಲು ಟೈಟಲ್ ಓದಿಯೇ 2 ದಿನ ಸುಧಾರಿಸ್ಕೊಂಡೆ ನಾನು. ಏನ್ ಗೊತ್ತಾ ಟೈಟ್ಲ್ ಹೆಸರು? ಅದರ ಅರ್ಥ ಏನ್ ಗೊತ್ತಾ? ವಿಲ್ ದ ಐರನ್ ಫೆನ್ಸ್. ನೀವೊಂದು ಮರಕ್ಕೆ ಒಳ್ಳೆ ಬೇಲಿ ಹಾಕಿ ಕಾಪಾಡಿದ್ದೀರಾ, ಆದ್ರೆ ಮರವನ್ನು ಒಳಗಿಂದೊಳಗೆ ಗೆದ್ದಲು ತಿಂದು ಬಿಡ್ತಾ ಇದೆ, ನಿಮ್ ಬೇಲಿ ಉಪಯೋಗಕ್ಕೆ ಬರುತ್ತಾ ಅಂತ ಪುಸ್ತಕದ ಹೆಡ್ಡಿಂಗು. ಈ ದೇಶವನ್ನ ಒಳ್ಳೆ ಬೇಲಿ ಹಾಕೊಂಡು ಕಾಪಾಡ್ಕೊಂಡಿದ್ದೀವಿ. ಈ ದೇಶವನ್ನು ಯಾರು ತಂಟೆ ಮಾಡಿ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಳಗಿಂದೊಳಗೆ ದೇಶ ಕುಸಿಯುತ್ತೆ ಅಂತಾದ್ರೆ ಯಾರು ಕಾಪಾಡ್ತಾರೆ? ಹೆಂಗ್ ಕುಸಿತಾ ಇದೆ? ಜಾತಿಗಳಲ್ಲಿ ಒಡೆದು ಬಿಸಾಕ್ಬಿಟ್ಟಿದೀವಲ್ಲ. ನಂಗೆ ಬಹಳ ಬೇಸರ ಅನ್ಸುತ್ತೆ ನಿಮ್ ಎದುರುಗಡೆ ಹೇಳ್ಕೊಳ್ಬೇಕಾದ್ರೆ, ತುಂಬಾ ನೋವು ಅನ್ಸುತ್ತೆ. ಯಾತಕ್ ನೋವು ಅನ್ಸುತ್ತೆ ಅಂತಂದ್ರೆ, ಎಲೆಕ್ಷನ್ ನಡೆಯುತ್ತಲ್ಲ, ಟಿವಿ ಮುಂದೆ ಕೂತ್ಕೊಳ್ಳಿ. ಈ ಸಲ ಎಲೆಕ್ಷನ್ ನಡೆಯುವಾಗ ಮೈದೊಳಲಿನಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದಾರೆ ಅಂತ ಕೇಳಿದ್ರೆ ಒಂದ್ 2-2.5 ಸಾವಿರ ಇರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಇರ್ಬೋದು, 2.5 ಸಾವಿರ ವೋಟರ್ಸ್ ಇದ್ದಾರೆ. ಅಷ್ಟು ಹೇಳಿದ್ರೆ ಸಾಕಪ್ಪ, ಮೈದೊಳಲಲ್ಲಿ 2,000 ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಮುಗೀತು. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಮೈದೊಳಲು ಅಂತ ಹಾಕ್ಬಿಟ್ಟು ಮರಾಠರು, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಅಂತ ಸೆಪರೇಟ್ ಮಾಡಿ ಇವ್ರದ್ದು ಎಷ್ಟೆಷ್ಟು ಅಂತ ಬರೀತಾರೆ. ಕೆಳಗಡೆ ಒಂದೇ ಕಾಲಂ, ಮುಸಲ್ಮಾನರು 2 ಮನೆ. ಯಾಕೆ? ಅವ್ರದ್ರಲ್ಲಿ ಯಾಕೆ ಜಾತಿ ಇಲ್ಲ? ಅದನ್ನ ಯಾಕೆ ಗುರುತಿಸ್ಲಿಲ್ಲ? ಯಾಕೆ ಹಿಂದೂಗಳನ್ನು ಮಾತ್ರ ಹೊಡೆಯೋದು? ಸ್ವಾತಂತ್ರ್ಯ ಬಂದಾಗಲಿಂದ ಹಿಂದೂಗಳನ್ನ ಒಡೆದು ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ನಾವಿನ್ನೂ ಆ ಚರಂಡಿಯಲ್ಲೇ ಬಿದ್ದು ಒದ್ದಾಡ್ತಿದ್ದೀವ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ರೊಚ್ಚಿಗೆದ್ದು ಹೇಳಿದ್ರಲ್ಲ, ಹುಟ್ಟುವಾಗಿ ಹಿಂದುವಾಗಿ ಹುಟ್ಟುಬಿಟ್ನಪ್ಪ, ನನ್ ಹಿಂದುವಾಗಿ ಸಾಯೋದಿಲ್ಲ ಅಂತ ರೊಚ್ಚಿಗೆದ್ದು ಹೇಳಿದ್ದವರು. ಏನ್ ಸಮಾಜ ಕಟ್ಕೊಂಡಿದ್ದೀರೋ ನೀವು? ಇಂಥ ಸಮಾಜದಲ್ಲಿ ಬದುಕಬೇಕಾ ಅಂತ ಮಿತ್ರ ನಾವು ಬದಲಾಯಿಸೋದು ಬೇಡವಾ? ಇದನ್ನ ನಮ್ಮೂರ್ನಲ್ಲಿ ಹಾಗೆ ಇರ್ಲಿಕ್ಕಿಲ್ಲ. ಯಾವುದೇ ದೇವಸ್ಥಾನದಲ್ಲಿ ಯಾರನ್ನ ಬಿಡೋದಿಲ್ಲ, ಈ ದೇವಸ್ಥಾನ ನಮಗ್ ಮಾತ್ರ ಸೇರಿದ್ದು ಅಂತೆಲ್ಲ ಇರ್ಲಿಕ್ಕಿಲ್ಲ. ಆದ್ರೆ ಈ ದೇಶದಲ್ಲಿ ಇನ್ನೂ ಇದೆ ಹಿಂದೂ ಧರ್ಮದಲ್ಲಿ. ನಾವು ಬದಲಾಯಿಸೋದು ಬೇಡವಾ? ಆಯ್ತು, ಮನೆ ಹಿರಿಯರು ಬದಲಾಗೋದಿಲ್ಲ, ಬಿಟ್ಬಿಡಿ ಅವ್ರನ್ನ. ಹೊಸ ಪೀಳಿಗೆಯ ತರುಣರು ಬಹಳ ಜನ ಇದ್ದೀರಲ್ಲ, ನಮ್ಮ ನಡುವೆ ಜಾತಿ ಯಾಕೆ ನೋಡ್ಬೇಕು? ಇವತ್ತೇ ಮನೆಗೆ ಹೋದ್ಮೇಲೆ ಫೇಸ್ಬುಕ್ ಅಲ್ಲಿ ನಿಮ್ ಜಾತಿ ಹೆಸರು ಫಸ್ಟ್ ತೆಗೀರಿ. ಫೇಸ್ಬುಕ್ ಅಲ್ಲಿ ನಿಮ್ ಹೆಸರು ಬರೆಯುವಾಗ ಜಾತಿ ಹೆಸರು ಯಾಕೆ ತಗೋತೀರಾ? ಯಾಕೆ ಬೇಕು? ಫೇಸ್ಬುಕ್ ಅಲ್ಲಿ ನಿಮ್ ಹೆಸರನ್ನು ಮುಂದೆ ಹಿಂದೂ ಅಂತ ಹಾಕಿ, ಯಾರ್ಯಾರು ನಿಮ್ಮನ್ನ ನೀವು ಹಿಂದೂ ಅಂತ ಅನ್ಕೊಳ್ತೀರೋ ನೀವು ನನ್ನ ಫ್ರೆಂಡ್ ಆಗ್ಬಹುದು ಅಂತ ಹಾಕಿ ಮಜಾ ನೋಡಿ. ಆಮೇಲೆ ಇದೊಂದು ವೈರಲ್ ಆಗ್ಬಿಟ್ರೆ ಹಿಂದೂ ಆಗೋರೆಲ್ಲ ಜೊತೆ ಸೇರ್ತಾ ಹೋಗ್ತೀವಿ. ಅದು ಬಿಟ್ಬಿಟ್ಟು ನಾವು ನಮ್ ಜಾತಿ ಹೆಸರು ಹಾಕೊಂಡು ಕೂತ್ಕೊಂಡ್ರೆ ಎಲ್ಲಿವರೆಗೂ ಫೈಟ್ ಮಾಡ್ತಾ ಇರೋದ? ಆ ಒಬ್ಬ ಪುಣ್ಯಾತ್ಮ ದೇಶವನ್ನ ಎಲ್ಲ ಕಡೆಯಿಂದ ರಕ್ಷಿಸಬೇಕು ಅಂತ ಅಮೆರಿಕ ಜೊತೆಗೆ ಫೈಟ್ ಮಾಡ್ತಾರೆ, ಪಾಕಿಸ್ತಾನ ಜೊತೆಗೆ ಮಾಡ್ತಾರೆ, ಚೀನಾ ಜೊತೆಗೆ ಮಾಡ್ತಾರೆ, ರಷ್ಯಾ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಮತ್ತಾರ ಜೊತೆ ಕಿತ್ತಾಡ್ತಿರ್ತಾರೆ. ಇಲ್ಲ ಒಳಗ್ ನಾವೇ ಕಿತ್ತಾಡ್ತಾ ಇದ್ರೆ ಯಾರು ಕಾಪಾಡೋದು ದೇಶ? ಅದಕ್ಕೆ ಸಾಮರಸ್ಯದ ಅಗತ್ಯ ಬಹಳ ಬೇಕು. ಅವತ್ತು ಡಾಕ್ಟರ್ ಹೆಡಗೇವಾರಜಿ 100 ವರ್ಷಗಳ ಹಿಂದೆ ಒಂದು ಕನಸನ್ನ ಕಟ್ಟಿ ಜಾತಿಗಳ ನಡುವೆ ಭೇದವನ್ನ ಮರೆತು ಒಟ್ಟಾಗಬೇಕು ನಾವು ಅಂತ ಕಬಡ್ಡಿ ಆಡೋ ಮೂಲಕ ಶುರು ಮಾಡಿದ್ರು. ಇವತ್ತೇನು ಹೆಮ್ಮರವಾಗಿ ಬೆಳೆದು ನಿಂತು ಬಿಟ್ಟಿದೆ. ಇವತ್ತು ತುಂಬಾ ಜನರನ್ನ ನಾನು ನೋಡ್ತೀನಿ, ಮನೆಗೆ ಬರುವಾಗ ಬೇರೆಯವ್ರ ಜಾತಿ ನೋಡ್ತಾರೆ, ಸ್ವಯಂ ಸೇವಕ ಹಂಗಿದ್ರೆ ಅವ್ರಿಗೇನ್ ಜಾತಿ ಇಲ್ಲ ಬಿಡಿ ಅಂತಾರೆ. ಸ್ವಯಂ ಸೇವಕರು ಅನ್ನೋದು ಒಂದು ಜಾತಿ, ಅವರೆಲ್ಲ ಜಾತಿಯನ್ನು ಮೀರಿದವರು ಅಂತ. ಏನ್ ಚೆನ್ನಾಗಿದೆ ರೀ! ಸ್ವಯಂ ಸೇವಕರು ಎನ್ನುವಂತ ಈ ಜಾತಿ ಬರೀ ಸಂಘದ ಒಳಗಿರೋರ್ಗಲ್ಲದೆ ಸಂಘದ ಹೊರಗೆ ಹಿತೈಷಿಗಳಾಗಿರುವಂತ ನಮಗೂ ಹಬ್ಬಿಬಿಟ್ರೆ, ನಾವೆಲ್ಲರೂ ಹಿಂದೂ ಧರ್ಮದ ಸ್ವಯಂ ಸೇವಕರ ಜಾತಿಯವರು ಅಂತ ನಾವು ಆಗ್ಬಿಟ್ರೆ, ಈ ಧರ್ಮದ ಶ್ರೇಷ್ಠತೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ, ಈ ಧರ್ಮದ ಸಾಮರ್ಥ್ಯ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ಭಾರತಕ್ಕೆ ಇವತ್ತು ಅಂಥದ್ದರ ಅಗತ್ಯ ತುಂಬಾ ಇದೆ. ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಸಂಘ ಪಂಚ ಪರಿವರ್ತನೆ ಒಂದು ಹಿಂದೂ ಕುಟುಂಬ ಅಂತ ತಗೊಂಡಿದ್ಯಲ್ಲ, ಮನೇಲಿ ಒಂದ್ ಕಡೆ ಕೂತ್ಕೊಳ್ಳಿ. ನಮ್ ಬೆಳಗಾವಿ ಹತ್ರ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಅವರು ಒಂದು ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಏನ್ ಗೊತ್ತಾ? ರಾತ್ರಿ 7 ಗಂಟೆಗೆ ಒಂದು ಸೈರನ್ ಕೂಗುತ್ತೆ. 7 ಗಂಟೆಗೆ ಸೈರನ್ ಕೂಗಿದ್ರೆ 9 ಗಂಟೆವರೆಗೂ ಮನೇಲಿ ಟಿವಿ ಆನ್ ಮಾಡೋಂಗಿಲ್ಲ, ಮೊಬೈಲ್ ಆನ್ ಮಾಡೋಂಗಿಲ್ಲ. ಮಕ್ಕಳಿದ್ರೆ ಓದ್ತಾ ಕೂತಿರ್ಬೇಕು, ದೊಡ್ಡವರಿದ್ರೆ ಕಂಪಲ್ಸರಿ ಮಾತಾಡಕ್ ಕೂತ್ಕೋಬೇಕು.
ಇಲ್ಲಾಂದ್ರೆ ನಮ್ಮ ಮನೆ ಏನ್ ಗೊತ್ತಾ, ತಾಯಿ ಒಂದ್ ಕಡೆ ಮೊಬೈಲು, ತಂದೆ ಒಂದ್ ಕಡೆ ಮೊಬೈಲು, ಮಕ್ಕಳು ಎರಡ್ ಕಡೆ ಮೊಬೈಲು, ಅವ್ರವ್ರ ಪಾಡಿಗೆ ಮೊಬೈಲು. ಮಗನನ್ನ ಊಟಕ್ಕೆ ಕರೆದೇನೆ ಅಂತ ಅಪ್ಪ ಕೇಳಿದ್ರೆ ಅಮ್ಮ ಹೇಳ್ತಾಳೆ ಮೆಸೇಜ್ ಹಾಕಿದೀನ್ರಿ. ಪಕ್ಕದ ಮನೆಗೆ ಹೋಗಿಲ್ಲ ಅವನು, ಮನೆ ಒಳಗೆ ಕೂತಿದ್ದಾನೆ, ಅವನಿಗೆ ಮೆಸೇಜ್ ಹಾಕಿ ಕರಿಬೇಕು. ಹಿಂಗ ಆಗೋದಿಲ್ಲ ರೀ. ನಾವು ಬದಲಾಯಿಸ್ಕೊಳ್ಳೋಣ. ಅಕಸ್ಮಾತ್ ನಾವು ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಧರ್ಮಕ್ಕೆ ನಾವು ಮಾಡುವಂತ ಅವಮಾನ. ಸ್ವಲ್ಪ ಸಣ್ಣ ಬದಲಾವಣೆ ತಂದ್ಕೊಳ್ಳಿ. ನಮ್ಮ ಮಕ್ಕಳಿಗೆ ನಿಜವಾಗಿ ನಿಧಾನವಾಗಿ ಶಕ್ತಿವಂತರನ್ನಾಗಿಸಿ. ಬೆಳಗ್ಗೆ ಬೇಗ ಎಳಿಸಿ ಅವರನ್ನ ಟ್ಯೂಷನ್ಗೆ ಕಳಿಸ್ತಿರೋ ಬಿಡಿಸ್ತಿರೋ ಈ ಗ್ರೌಂಡಿಗೆ ಕಳಿಸಿ 4 ರೌಂಡ್ ಓಡಿಸಿದ್ಮೇಲೆ ಹೇಳಿ ನಾಳೆ ಹೊಡಿತೀಯೋ ಬಿಡ್ತೀಯೋ. ಯಾರಾದ್ರೂ ಹೊಡಿಲಿಕ್ಕೆ ಬಂದ್ರೆ ವೇಗವಾಗಿ ಓಡೋ ತಾಕತ್ತಾದ್ರೂ ನೀಗಿರ್ಬೇಕಲ್ಲ, ಅದಕ್ಕೆ ಓಡಿಸ್ತಾ ಇದ್ದೀನಿ ಅಂತ ಓಡಿಸಕ್ಕಾದ್ರೂ ಕಲ್ಸರ ಎಲ್ಲಿಂದ ತಗೊಂಡ್ಬರೋದು? ಹೊಸ ತಾಯಂದ್ರಿಗೆ ಚಾಲೆಂಜ್ ಇದು. ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಇಂಜಿನಿಯರ್, ಬೇಜಾರಿಂದ ಹೇಳ್ತೀನಿ. ನಮ್ಮ ಮೇಷ್ಟ್ರು ನನ್ಗೆ ಹೇಳೋರು, ದಿಮಾಕ್ ಮಾಡ್ಬಿಡಲ್ಲ ಇಂಜಿನಿಯರ್ ಅಂತ. ನೀನ್ ಬೆಂಗಳೂರಲ್ಲಿ ತಿರ್ಗಾಡ್ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಿರ್ಗಾಡು, 10 ಜನಕ್ಕೆ ಡಿಕ್ಕಿ ಹೊಡೆದ್ರೆ 8 ಜನ ಇಂಜಿನಿಯರ್ಸ್ ಇರ್ತಾರೆ. ನೀನೇನ್ ಮಹಾ ಹೋಗು ಅಂತ. ಏನ್ ಇಂಜಿನಿಯರ್ಗಳು ಸಿಕ್ಕಾಪಟ್ಟೆ ಪ್ರೊಡ್ಯೂಸ್ ಆಗ್ಬಿಟ್ಟಿದ್ದಾರೆ. ಡಾಕ್ಟರ್ಗಳಿಗೇನ್ ಸಂಖ್ಯೆಗೇನ್ ಕೊರತೆ ಇಲ್ಲ, ಬೇಕಾದಷ್ಟು ಜನ ಇದ್ದಾರೆ. IASಗಳು IPSಗಳು ಇದ್ದಾರೆ. ಆದ್ರೆ ಕೊರತೆ ಇರೋದು ಯಾವುದಕ್ಕೆ ಅಂತಂದ್ರೆ, ಹೃದಯದಲ್ಲಿ ಹಿಂದುತ್ವವನ್ನ ಇಟ್ಕೊಂಡು ಮಸ್ತಿಷ್ಕದಲ್ಲಿ ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಬಲ್ಲಂತ ಶ್ರೇಷ್ಠ ಸಂತಾನದ ಅಗತ್ಯ ಇದೆ. ಮೈದೊಳಲು ಎಷ್ಟು ಜನರನ್ನ ಕೊಡುತ್ತೆ ಅನ್ನೋದಷ್ಟೇ ನಮಗಿರುವಂತ ಪ್ರಶ್ನೆ. ಎಷ್ಟು ಜನರನ್ನ ಕೊಡ್ತೀರಿ? ಚಾಲೆಂಜ್ ತಗೊಳ್ಳಿ ಇದನ್ನ ಅಂತ. ಎಲ್ಲಿಂದ ಕೊಡ್ಲಿಕ್ಕಾಗತ್ತೆ ಇದು? ಬನ್ನಿ, ಪ್ರತಿನಿತ್ಯ ಸೇರೋಣ, ಶಾಖೆ ಕಳಿಸಿ ಮಕ್ಕಳನ್ನ. ಎಲ್ಲರೂ ಶಾಖೆ ಮಾಡ್ಲಿ. ಆ ಹುಡುಗರಲ್ಲೊಂದು ಹೊಸ ಚೈತನ್ಯ ಚಿಮ್ಮಲಿ, ಹೊಸ ಉತ್ಸಾಹ ಚಿಮ್ಮಲಿ, ಹೊಸ ಹಿಂದೂ ಸಾಮ್ರಾಜ್ಯ ನಿರ್ಮಾಣಗೊಳ್ಳಲಿ. ಇದು ಹೆಂಗಿರ್ಬೇಕು ಅಂತಂದ್ರೆ ಬಹಳ ದೂರ ಇಲ್ಲ. ಇವತ್ತು ಮಾನನೀಯ ಸರಸಂಘ ಚಾಲಕರ, ಪೂರ್ವ ಸರಸಂಘ ಚಾಲಕರ ನೆನಪು ಮಾಡ್ಕೊಂಡ್ರು ವಿಭಾಗದವರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವ್ರು ಹೇಳ್ತಿದ್ರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಅಂತ. ಅದೇ ಸರಸಂಘ ಚಾಲಕರು ನನಗೆ ಹೇಳಿದ ನೆನಪು, ಭಾರತ ಮಾತೆಯ ಸುತ್ತಲೂ ಬೆಂಕಿ ಚಿತ್ರ ಬಿಡಿಸ್ಬಿಟ್ಟಿದ್ದೀರಿ, ಬೆಂಕಿ ಮಾಡಬೇಡಿ, ಶಾಂತ ಮಾಡಿ, ಭಾರತ ಇನ್ನೂ ಪ್ರಭೆ ಬೆಳಗತ್ತೆ ಅಂತ. ಅದ್ ಯಾವಾಗ ಶಾಂತ ಮಾಡಿದ್ರು ಹಿಂದಿಂದೇನೆ ಕಳೆದು ಹೋಗಿದ್ದ ಕಾಶ್ಮೀರ ವಾಪಸ್ ಬಂದ್ಬಿಡ್ತು. ಶಾಂತ ಮಾಡಿದ್ರೆ ಹಿಂದಿಂದನೇ ಆರ್ಟಿಕಲ್ 370 ಮುಗಿದು ಹೋಯ್ತು. ಶಾಂತ ಮಾಡಿದ್ರೆ ಹಿಂದಿಂದನೇ ಇವತ್ತು POK ಭಾರತಕ್ಕೆ ವಾಪಸ್ ಬಂದ್ಬಿಡುತ್ತೆ ಅನ್ನುವಂತ ಒಂದು ಆನಂದದ ವಾತಾವರಣ ಸೃಷ್ಟಿಯಾಗಿದೆ. ಶಾಂತ ಮಾಡಿದ್ರೆ ಹಿಂದಿಂದೇನೆ ಪಾಕಿಸ್ತಾನ 4 ಚೂರಾಗುವಂತ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಭಾರತ ಮಾತೆಗೆ ನಾವು ಶಕ್ತಿ ತುಂಬುತ್ತೀವಿ ಅಂತ ಯಾವತ್ತು ನಿಂತಿದೀವೋ ಅವತ್ತು ಇಡೀ ಭಾರತ ಅಗಾಧವಾಗಿ ಬೆಳೆದು ನಿಲ್ಲುತ್ತೆ. ಒಂದು ಕಾಲ ಇತ್ತು, ಜವಾಹರ್ಲಾಲ್ ನೆಹರು ಹೋದ್ರೆ ಮುಂದ್ಯಾರು ಅಂತ ಕೇಳುವ ಕಾಲ ಇತ್ತು. ಇವತ್ತು ಭಾರತ ಹೇಳುತ್ತೆ, ಇವತ್ತು ಭಾರತಕ್ಕೆ ಒಬ್ಬಿಬ್ರಲ್ಲ, ರತ್ನಗರ್ಭ ಭಾರತಿ, ಸಾವಿರಾರು ತರುಣರು ತಾಯಿ ಭಾರತೀಯ ಸೇವೆಗೆ ಸಿದ್ಧರಾಗಿ ನಿಂತಿದ್ದಾರೆ ಅಂತ ಹೇಳುವಂತ ಹೊಸ ಭಾರತ ನಿರ್ಮಾಣ ಆಗಿದೆಯಲ್ಲ. ಇಂಥ ಭಾರತದಲ್ಲಿ ನಮ್ಮ ಮಕ್ಕಳು ಎಲ್ಲಿರುತ್ತಾರೆ ಅನ್ನೋದೇ ಪ್ರಶ್ನೆ. ಆ ಮಕ್ಕಳು ಕೆಲಸಕ್ಕೆ ಬಾರದ, ಕೈಲಾಗದ, ತಂಪಾಡಿಗೆ ತಾವು ಮೊಬೈಲ್ ಅಲ್ಲಿ ಮುಳುಗಿರುವಂತ ವ್ಯಕ್ತಿಗಳಾಗಿರ್ತಾರೋ, ಅಥವಾ ಎದೆ ತಟ್ಕೊಂಡು ಸಮಾಜದ ಎದುರಿಗೆ ನಿಂತ್ಕೊಂಡು ಈ ಸಮಾಜದ ರಕ್ಷಣೆಗೆ ನಾನು ಇದ್ದೀನಿ ಅಂತ ಮುಂದೆ ಬರ್ತಾರೋ ಅನ್ನೋದಷ್ಟೇ ನಮ್ಮೆಲ್ಲರ ಮುಂದೆ ಇರುವಂತ ಸವಾಲು. ಸಂಘ ಆ ಸವಾಲನ್ನ ನಮಗೆ 100ನೇ ವರ್ಷದಲ್ಲಿ ಟ್ರಾನ್ಸ್ಫರ್ ಮಾಡಿದೆ. ನಾವೆಲ್ಲರೂ ಸವಾಲನ್ನ ಸ್ವೀಕಾರ ಮಾಡೋಣ. ಹೊಸ ಪೀಳಿಗೆಯ ಶ್ರೇಷ್ಠ ಹಿಂದೂ ಜನಾಂಗವನ್ನ ನಿರ್ಮಾಣ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದತಲಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರಗಳನ್ನು ಹೇಳೋ ಮುಂಚೆ ಒಂದ್ಸಲ ಭಾರತ್ ಮಾತೆ ಜೈಕಾರ ಕೊಡಿ. ಸೈಲೆಂಟ್ ಆಗಿ ಕೇಳಿದ್ದೀವಿ ನಾವು ಆಗ್ಲಿಂದ. ಒಂದ್ಸಲ ಎರಡೂ ಕೈಗಳನ್ನ ಮೇಲಿಕ್ಕೆತ್ತಿ ಭಾರತ್ ಮಾತೆ ಜೈಕಾರ ಕೊಡಿ. ಭಾರತ್